ಸಾಹಿತ್ಯೋತ್ಸವದ ಎರಡನೇ ಗೋಷ್ಠಿ ನಮ್ಮ ನೆಲೆ ನಮ್ಮ ಸೆಲೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮುಖ್ಯವಾಗಿ ನಮ್ಮ ನೆಲೆ ನಮ್ಮ ಸೆಲೆಯ ಸವಾಲು ಸಂಭ್ರಮಗಳನ್ನು ಬಿಡಿಸಿಡಲು ಬಂದಿರುವಂತಹ ಹೆಸರಾಂತ ಬರಹಗಾರರಾದ ಡಾಕ್ಟರ್ ಪಿ ಚಂದ್ರಿಕಾ, ಎನ್ ಸಂಧ್ಯಾರಾಣಿ ಮತ್ತು ರೇಣುಕಾ ರಮಾನಂದ್ ಇವರಿಗೆ ಹೃತ್ಪೂರ್ವಕ ಸ್ವಾಗತ. ಚೌಕಟ್ಟಿನೊಳಗೆ ಇದ್ದು ಚೌಕಟ್ಟನ್ನು ಮೀರುವ ಮಾತಾಡುವ ಧೈರ್ಯ, ಐ ರಿಪೀಟ್, ಬರೀ ಮಾತಾಡುವ ಧೈರ್ಯ ನಾವು ಹೆಣ್ಣು ಮಕ್ಕಳಿಗೆ ಪರಂಪರೆಯಿಂದಲೇ ಬಂದಿದೆ. ಹಾಗಂತ ಹೇಳಿದರೆ ಅದನ್ನು ಸಾರಾಸಗಟಾಗಿ ನಿರಾಕರಿಸುವ ದಾಷ್ಟ್ಯವನ್ನು ಬಹುತೇಕ ಯಾರೂ ತೋರಿಸುವುದಿಲ್ಲ ಅನ್ನುವುದು ನನ್ನ ನಂಬಿಕೆ. ಯಾಕಂದರೆ ಅಂತಹ ಪರಂಪರಾಗತ ಸತ್ಯಗಳನ್ನು ಆವತ್ತಿಂದ ಇವತ್ತಿನವರೆಗೂ ಜೀವಂತವಾಗಿರಿಸಿ ನಾವುಗಳು ಅಳೆದು ತೂಗಿ ಹತ್ತತ್ರ ಹಂಗಂಗೆ ಉಳಿದಿರೋದನ್ನು ಸಾಕ್ಷೀಕರಿಸ್ತಾ ಬಂದಿರೋದು ಬೇರೇನೂ ಅಲ್ಲ, ನಮ್ಮ ಸಾಹಿತ್ಯನೇ. ನಮ್ಮಂಥವರ ಚರಿತ್ರೆಗಳಾಗಿ ದಾಖಲಾದ ಎಲ್ಲ ಕಾಲದ ಎಲ್ಲ ರೂಪದ ಕಾವ್ಯ ಸಂಕಲನಗಳಲ್ಲಿ ಅಂದಿಗೂ ಇಂದಿಗೂ ಈ ವರ್ತಮಾನದಲ್ಲೂ ಅಂತಹ ವಿಶೇಷವಾದ ಹೊಸ ಪುಟಗಳೇನು ಸೇರಿಕೊಂಡಿಲ್ಲ ಅನ್ನುವ ಸಾರ್ವಕಾಲಿಕ ವಿಷಾದವನ್ನು ಮೀರಲು ನಮ್ಮ ಸೆಲೆ ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಗುರುತಿಸಲ್ಪಡುವುದು ಮತ್ತು ಪ್ರತಿನಿಧಿಸುವುದು, ರೆಕಗ್ನಿಷನ್ ಆ್ಯಂಡ್ ರೆಪ್ರೆಸೆಂಟೇಷನ್ ಎರಡು ಕಾವ್ಯದ ಮೂಲಭೂತ ಆಶಯ. ಕಾವ್ಯ ಹುಟ್ಟೋದೆ ತನ್ನ ಕಾಲದ ಸ್ಥಿತಿಯನ್ನು ಪ್ರತಿನಿಧಿಸೋದಕ್ಕೆ, ಆ ಸ್ಥಿತಿಯನ್ನು ಗುರುತಿಸಿ ಕಾಳಜಿ ಮಾಡಿ ಹದ ಮಾಡುವುದಕ್ಕೆ. ಹಾಗಾಗದೇ ಇದ್ದಾಗ ಆ ಕಾವ್ಯದ ಒಳಸೆಲೆ ನಿರ್ಲಕ್ಷ್ಯಕ್ಕೊಳಗಾಗತ್ತೆ. ಹಾಗಾಗಿ ಪರಂಪರಾಗತ ಗಾಯಗಳನ್ನು ನೋವುಗಳನ್ನು ಹೊಸ ರೂಪಕಗಳಲ್ಲಿ ಬಂಡಾಯ ಶೈಲಿಯಲ್ಲಿ ಎಷ್ಟೇ ಹೊಸದಾಗಿ ಕಟ್ಟಿಕೊಟ್ಟರೂ ಮೂಲದ ಕೀವು ಮಾಯದೆ ಹಾಗೇ ಉಳಿದಿರೋದು. ಇವತ್ತು ಅಂತಹ ನಿರ್ಲಕ್ಷಿತ ಸೆಲೆಯ ಕುರಿತಾಗಿ ಸ್ತ್ರೀ ಸಂವೇದನೆಯ ನೆಲೆಯ ಬಗ್ಗೆಯೂ ಅಥವಾ ಇದೆಲ್ಲದರ ಆಚೆಗೆ ಮಹಿಳಾ ಸಾಹಿತ್ಯದ ಹೊಸ ದಿಕ್ಕಿಗೆ ತೆರೆದುಕೊಳ್ಳುವ ಸಾಧ್ಯತೆಯ ಕುರಿತಾಗಿಯೂ ಸಿಗಬಲ್ಲ ಹೊಸ ಹೊಸ ಒಳಹುಗಳ ನಿರೀಕ್ಷೆಯಲ್ಲಿ ಈ ಗೋಷ್ಠಿಯನ್ನು ಶುರು ಮಾಡೋಣ. ನಮ್ಮ ನೆಲೆ ನಮ್ಮ ಸೆಲೆ ಈ ಕುರಿತಾಗಿ ಮಾತಾಡುವುದಕ್ಕೆ ಕಾವ್ಯಕ್ಷೇತ್ರದಲ್ಲಿ ನಿಯಮಿತವಾಗಿ ಚಾಲ್ತಿಯಲ್ಲಿರುವಂತಹ ಮೂವರು ಚಿಂತನಾಶೀಲ ಬರಹಗಾರ್ತಿಯರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಮೂವರು ತಮ್ಮ ಭಿನ್ನ ಕಾರ್ಯಕ್ಷೇತ್ರ, ಭಿನ್ನ ಪ್ರಾದೇಶಿಕತೆ ಮತ್ತು ಭಿನ್ನ ಪರಿಸರದ ಬರಹಗಾರರು. ಈ ವಿಭಿನ್ನತೆಯಿಂದಾಗಿ ನಮ್ಮ ಸೆಲೆ ನಮ್ಮ ನೆಲೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಆಯಾಮಗಳಲ್ಲಿ ನಮ್ಮ ಚಿಂತನೆಗೆ ದಕ್ಕುವ ಅವಕಾಶ ಖಂಡಿತ ಇದೆ. ಇನ್ನು ತಡ ಮಾಡದೆ ಗೋಷ್ಠಿಯನ್ನು ಶುರು ಮಾಡೋಣ. ಮೊದಲಿಗೆ ಎನ್ ಸಂಧ್ಯಾರಾಣಿಯವರು. ಎನ್ ಸಂಧ್ಯಾರಾಣಿಯವರು ಸಿನಿಮಾ, ಸಾಹಿತ್ಯ, ಸಂಘಟನೆ ಮತ್ತು ಬದುಕು ಎಲ್ಲೆಡೆ ಹೆಣ್ಣನ್ನು ವಿಶೇಷವಾಗಿ ಪ್ರತಿನಿಧಿಸುವ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಹೆಣ್ಣು ಮಕ್ಕಳ ಬದುಕನ್ನು ನಿರೂಪಿಸುವುದು, ಅದನ್ನು ಎಲ್ಲರೂ ಹೌದೌದು ಅಂತ ಹೂಗಟ್ಟುವಂತೆ ಕೂಡ ಮಾಡೋದರಲ್ಲಿ ಅವರು ಬಹಳ ನಿಸ್ಸೀಮರು. ಆ ನೈಪುಣ್ಯತೆಯನ್ನು ಹೊತ್ತುಕೊಂಡೇ ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಆನು ನಿನ್ನ ಹಾಡದೆ ಸೈರಿಸಲಾರೆನಯ್ಯ ಅವರ ಕವಿತೆಗಳ ಸಂಕಲನ, ಇಷ್ಟು ಕಾಲ ಒಟ್ಟಿಗಿದ್ದು ನಾತಿಚರಾಮಿ ಅವರ ಕಾದಂಬರಿಗಳು, ಅಂಟಿದ ನಂಟಿನ ಕೊನೆ ಬಲ್ಲವರಾರು, ಲವ್ ಟುಡೇ ಕಥಾಸಂಕಲನಗಳು ಸೇರಿದಂತೆ ಇವ ಲೆಬನಾನಿನವ, ಯಾಕೆ ಕಾಡುತ್ತಿಹೆ ಸುಮ್ಮನೆ ನನ್ನನ್ನು, ಪಾಂಡಿಚೇರಿ ಅನ್ನುವ ರಂಗೋಲಿ, ಸಿನಿಮಾ ಲೋಕ, ಜೋಗಿ ರೀಡರ್ ಮುಂತಾದ ಪ್ರಮುಖ ಪುಸ್ತಕಗಳನ್ನು ಕೂಡ ಅವರು ಬರೆದಿದ್ದಾರೆ. ಹೆಣ್ತನದ ತಲ್ಲಣಗಳ ಪೂರ್ವಿ ಕಲ್ಯಾಣ, ನನ್ನೊಳಗಿನ ಹಾಡು ಕ್ಯೂಬಾ ಅವರ ನಾಟಕಗಳು, ಬಹುಮನ್ನಣೆ ಪಡೆದ ನಾತಿಚರಾಮಿ ಚಿತ್ರದ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಇವರದ್ದೇ. ಹೊಸ ಕಾಲದ ತಳಮಳಗಳನ್ನು ಪಲ್ಲಟಗಳನ್ನು ಕಟ್ಟಿಕೊಡುವ ಎನ್ ಸಂಧ್ಯಾರಾಣಿ ಈಗ ನಿಮ್ಮೊಂದಿಗೆ. ಎಲ್ರಿಗೂ ನಮಸ್ತೆ. ಈಗ 8 ವರ್ಷ ಅನಿಸುತ್ತೆ, ಮೊದಲೊಂದು ಸಲ ಹಾಸನಕ್ಕೆ ಬಂದಿದ್ದೆ ನಾನು, ಮದನ್ ಗೌಡ್ರು ಅವರು ಆಯೋಜಿಸಿದ್ದ ಒಂದು ಕಾರ್ಯಕ್ರಮಕ್ಕೆ. ಆಗಿಂದ ಈಗ 8 ವರ್ಷ ಆಗಿದೆ. ಆಗ ನಾನು ಬಂದಾಗ ಭವ್ಯ ಪುಟ್ಟ ಹುಡುಗಿ ಥರ ಇದ್ಲು, ಇವತ್ತು ಅವಳು ಡಾಕ್ಟರ್ ಭವ್ಯ ಆಗಿದ್ದಾಳೆ. ಆದರೆ ಬದಲಾಗದೆ ಇರೋದು ಅಂತಂದರೆ ಹಾಸನದ ಜನತೆ ಸಾಹಿತ್ಯ ಕಾರ್ಯಕ್ರಮಗಳಿಗೆ ತೋರುವಂತಹ ಅಕ್ಕರೆ ಮತ್ತು ನೀಡುವ ಪ್ರೋತ್ಸಾಹ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಈ ಕಾರ್ಯಕ್ರಮನ ಆಯೋಜಿಸಿದ
ಮದನ್ ಗೌಡ್ರಾಗ್ಬೋದು, ಮತ್ತು ನನ್ನ ಇಲ್ಲಿಗೆ ಕರೆಸ್ಕೊಂಡಂತಹ BR ಲಕ್ಷ್ಮಣರಾವ್ ಸರು, ಎಲ್ರಿಗೂ ನಾನು ಮತ್ತು ಈ ಇಡೀ ಸಾಹಿತ್ಯೋತ್ಸವದ ಇಡೀ ಕುಟುಂಬಕ್ಕೆ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನ ಪ್ರಾರಂಭಿಸ್ತಾ ಇದ್ದೀನಿ. ಈಗ ವಿಷಯ ಇರೋದು ನಮ್ಮ ನೆಲೆಗಳು ಮತ್ತು ನಮ್ಮ ಸೆಲೆಗಳು. ಸೊ ನಾನು ಇದನ್ನು ಹೇಗೆ ನಿರ್ವಚನ ಮಾಡ್ಕೊಂಡಿದ್ದೀನಿ ಅಂತಂದರೆ, ನನ್ನ ಬರವಣಿಗೆಗೆ ಪೂರಕವಾಗುವ ಸಹಾಯ ಮಾಡುವ ನೆಲೆಗಳು ಯಾವುವು. ನೆಲೆಗಳು ಅಂತಂದರೆ ಏನು? ಈಗ ಒಂದು ಕವಿತೆ ಅಥವಾ ಬರಹಗಾರಂಗೆ ಹೇಳ್ತೀವಲ್ಲ ನಾವು, ಕಲೆ ಒಂದು ಭಾಗ ಆದರೆ ಕಸುಬು ಇನ್ನೊಂದು ಭಾಗ. ಕಲೆ ನಿನ್ನನ್ನು ಬರೆಸ್ಬೋದು, ಆದರೆ ಅದನ್ನು ಇನ್ನೂ ಚಂದಗೊಳಿಸುವ, ಇನ್ನೂ ಹೆಚ್ಚು ಹೃದಯಗೊಳಿಸುವ, ಹೆಚ್ಚು ಮಾನವೀಯಗೊಳಿಸುವ ಕೆಲಸ ಮಾಡೋದು ಕಸುಬುದಾರಿಕೆ. ಸೊ ಕಲೆ ಮತ್ತು ಕಸುಬುದಾರಿಕೆ ಎರಡು ಸೇರಿ ಬರವಣಿಗೆ ಸೃಷ್ಟಿ ಮಾಡುತ್ತೆ. ತೆಲುಗುನಲ್ಲಿ ಒಂದು ಹಾಡಿದೆ, ಆ ಹಾಡಿನ ಒಂದು ಸಾಲು ಹೀಗಿದೆ: నువ్వు తిన్నే ప్రతి మెతుకు ఈ సమాజం పండించింది ಅಂತ. ಅಂದರೆ ನೀನು ತಿನ್ನುವ ಪ್ರತಿ ಅಗುಳು ಕೂಡ ಈ ಸಮಾಜ ಕಟ್ಕೊಟ್ಟಿರೋದು, ಸಮಾಜ ಕೊಟ್ಟಿರೋದು ಅಂತ. ಹಾಗಾಗಿ ನಮ್ಮ ನೆಲೆಯಲ್ಲಿ ಈ ಸಮಾಜ ಬಂದೇ ಬರುತ್ತೆ. ಈ ಸಮಾಜದ ಒಂದು ಭಾಗವಾಗಿ ನಾವು ಇರ್ತೀವಿ. ಹಾಗಿರುವಾಗ ನಮ್ಮ ನೆಲೆ ಯಾವುದು? ಈಗ ನಾನು ಬರೆಯುವಾಗ ನಾನು ಒಬ್ಬ ಮನುಷ್ಯಳೂ ಹೌದು, ಒಬ್ಬ ಮಹಿಳೆಯೂ ಹೌದು. ನನ್ನ ಕನ್ನಡತನ ಅಂತ ಏನು ಕರಿತೀವಲ್ಲ, ಅದನ್ನು ಒಂದು ಸಣ್ಣ ಮಟ್ಟಿಗೆ ಪ್ರತಿನಿಧಿಸುವಂತಹ ಪ್ರತಿನಿಧಿಯೂ ಹೌದು. ಸೊ ಇದೆಲ್ಲ ನೆಲೆಯಲ್ಲಿ ನಾವು ಬರಿತಾ ಇರ್ತೀವಿ. ಬರವಣಿಗೆಯ ಪಾತಳಿಗಳು ಯಾವುದು ಅಂತಂದರೆ, ನಮ್ಮ ಸುತ್ತ ಇರುವಂತಹ ನಮ್ಮ ಸ್ನೇಹ ವಲಯ, ನಮ್ಮ ಸಂಬಂಧಿಕರು, ನಮ್ಮ ನೆಂಟರು, ನಮ್ಮ ಸಮಾಜ, ಇವು ಎಲ್ಲನೂ ನಮ್ಮ ಬರವಣಿಗೆಯನ್ನು ಹುಟ್ಟಿಸುವ ನೆಲೆಗಳು. ಅದರಿಂದನೇ ನಾವು ಬರಿತಾ ಇರ್ತೀವಿ. ಹಾಗಾದರೆ ಸೆಲೆ ಯಾವುದು? ಈ ಬರುವಂತಹ ವಿಚಾರಗಳು ಬಾಡದ ಹಾಗೆ ಆರ್ದ್ರವಾಗಿ ಇರಿಸುವಂತಹ ಎಲ್ಲವೂ ಕೂಡ ಸೆಲೆಗಳೇ. ನನ್ನ ಮಟ್ಟಿಗೆ ವೈಯಕ್ತಿಕವಾಗಿ ಹೇಳೋದು ಆದರೆ, ನನ್ನ ಓದು ನನ್ನ ಅಂತಹ ಸೆಲೆ. ಓದುವುದರಲ್ಲಿ ಯಾವಾಗಲೂ ಓದ್ತಾನೆ ಇರಬೇಕು ಅಂತ ನಂಬೋಳು ನಾನು. ಹಳಬರನ್ನ ಓದ್ದಷ್ಟೇ ಹೆಚ್ಚಾಗಿ ಹೊಸದಾಗಿ ಬರೆಯುವವ್ರನ್ನ ಓದಬೇಕು. ಅದು ನಮ್ಮನ್ನು ನಾವು ಎಲ್ಲಿದ್ದೀವಿ ಅಂತ ತೋರಿಸುತ್ತೆ, ಮತ್ತು ಈಗ ವಾಸ್ತವದ ಸಮಾಜ ಎಲ್ಲಿದೆ ಅಂತ ಕೂಡ ತೋರಿಸುತ್ತೆ. ಆ ಎರಡನ್ನೂ ಓದು ನಮಗೆ ಕಲಿಸುತ್ತೆ ಅಂತ ನಂಬಿದ್ದೀನಿ. ಇನ್ನೊಂದೇನು ಅಂದರೆ, ನಮ್ಮ ಕಾಲದ ಅದು ನಾಟಕ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಇವೆಲ್ಲನೂ ನಮ್ಮ ಒಳಸೆಲೆ ಬತ್ತದ ಹಾಗೆ ನಮ್ಮನ್ನು ಆರ್ದ್ರವಾಗಿ ಇರಿಸುತ್ತೆ ಅಂತ ನಾನು ನಂಬಿದ್ದೀನಿ. ಒಬ್ಬೊಬ್ಬರಿಗೆ ಅದು ಒಂದೊಂದು ರೀತಿ ಆಗ್ಬೋದು. ಈಗ ಯಾವುದೇ ಒಬ್ಬ ಬರಹಗಾರ, ಯಾವುದೇ ಒಬ್ಬ ಕವಿ, ಯಾರೇ ಲೇಖಕಿ ನಿರ್ವಾತದಲ್ಲಿ ಬರೆಯೋಕ್ಕೆ ಸಾಧ್ಯ ಇಲ್ಲ. ನನ್ನ ಪಾಡಿಗೆ ನಾನು ಒಂದು ಕೋಟೆ ಥರ ಕಟ್ಕೊಂಡು ಬರಿತೀನಿ ಅನ್ನೋಕ್ಕಾಗಲ್ಲ. ಯಾಕಂದರೆ ನಿರ್ವಾತದಲ್ಲಿ ಯಾವುದು ಹುಟ್ಟುವುದೂ ಇಲ್ಲ, ಯಾವುದು ಬೆಳೆಯುವುದೂ ಇಲ್ಲ. ನಿನ್ನೆ ತಾನೇ ನಾವು ನಮ್ಮ ನಡುವಿನ ತುಂಬ ಒಬ್ಬ ಒಳ್ಳೆಯ ಬರಹಗಾರ ಮತ್ತು ಮನುಷ್ಯರಾಗಿದ್ದಂತಹ ನಾಡಿಸೋಜ ಅವ್ರನ್ನ ಕಳ್ಕೊಂಡ್ವಿ. ಅವರು ಏನಾಗಿದ್ದರು, ಅವರ ಬರವಣಿಗೆ ಏನಾಗಿತ್ತು ಅಂತ ಇವತ್ತು ಪ್ರಜಾವಾಣಿಯಲ್ಲಿ ರಾಜೇಂದ್ರ ಚೆನ್ನಿ ಅವರು ಒಂದು ಲೇಖನ ಬರೆದಿದ್ದಾರೆ. ಅವರು ಹೇಳ್ತಾರೆ, ಯಾವುದೇ ಬರಹಗಾರನಾಗಲಿ ಸಮಾಜಕ್ಕೆ, ಸಮುದಾಯಕ್ಕೆ ಯಾವ ಯಾವ ಕೋನಗಳಿಂದ ಅದಕ್ಕೆ ತನ್ನನ್ನು ಅರ್ಪಿಸ್ಕೋತಾನೆ ಮತ್ತು ಯಾವುದನ್ನು ಅದರಿಂದ ತಗೋತಾನೆ ಅನ್ನೋದ್ರ ಮೇಲೆ ಆ ಬರಹಗಾರನ ಪ್ರಸ್ತುತತೆ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ನಾಡಿಸೋಜ ಅವರು ಅಧ್ಯಕ್ಷರಾಗಿದ್ದರು. ಆವಾಗ ಅವರು ಭಾಷಣದಲ್ಲಿ ಒಂದು ಮಾತು ಹೇಳಿದ್ರು. ಒಬ್ಬ ಕಪ್ಪು ಕವಿನ ಕೋಟ್ ಮಾಡಿಬಿಟ್ಟು ಅವ್ರು ಹೇಳಿದ್ರು, ಬೀದಿಯಲ್ಲಿ ರಕ್ತ ಚೆಲ್ಲಿರುವಾಗ ನಾನು ಬರೆಯಲಿ ಹೇಗೆ ಅಂತ. ಅದೇ ಬ್ರೆಕ್ಟ್ ಏನು ಹೇಳ್ತಾನೆ ಅಂತಂದರೆ, ಕಗ್ಗತ್ತಲ ಕಾಲದಲ್ಲಿ ಕತ್ತಲೆಯನ್ನು ಕುರಿತೇ ಬರೆಯಬೇಕು ಅಂತ. ಅಂದರೆ ಈ ಕಿವಿ ಮುಚ್ಚಿಕೊಂಡು ಅಥವಾ ಮನಸ್ಸನ್ನು ಮುಚ್ಚಿಕೊಂಡು ಯಾರೂ ಬರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ನನ್ನ ನಂಬಿಕೆ. ಸಮಾಜದ ದನಿಗೆ ನಾವು ಕಿವಿಯೂ ಆಗಬೇಕು ಮತ್ತು ನಾಲಿಗೆಯೂ ಆಗಬೇಕು ಅಂತ ನಂಬಿರೋಳು ನಾನು. ನನ್ನ ಬರವಣಿಗೆಯಲ್ಲಿ ಸಾಧ್ಯವಾದಷ್ಟು ಇದನ್ನು ನಾನು ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಂದ ಮಾತ್ರಕ್ಕೆ ನಾನು ಬರೀ ಪ್ರತಿಭಟನೆನೇ ಬರಿತೀನಿ ಅಂತ ಅಲ್ಲ, ಅಲ್ಲಿ ಕಲೆಯೂ ಇರಬೇಕು,
ಅದನ್ನೇ ನಾನು ಕಸಬುದಾರಿಕೆ ಅಂತ ಕರೆದಿದ್ದು ಆಗಲೇ. ಕಲೆಯೂ ಇರಬೇಕು, ಆದರೆ ಆ ಕಲೆ ನನ್ನನ್ನು ಈ ಲೋಕದಿಂದ ಪ್ರತ್ಯೇಕಿಸಬಾರದು, ಈ ಲೋಕದ ಜೊತೆಗೆ ನನ್ನ ಉಳಿಸ್ಬೇಕು ಅಂತ ನಾನು ಪ್ರಯತ್ನ ಪಡ್ತೀನಿ. ನನ್ನ ಬರವಣಿಗೆಗಳಲ್ಲಿ ನಾನು ಹೆಣ್ಣಾಗಿರುವ ಕಾರಣಕ್ಕೆ ಹೆಣ್ತನದ ಹಲವಾರು ತಲ್ಲಣಗಳನ್ನ ಬರೆಯೋಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ನನಗೆ ಹೆಣ್ಣನ್ನು ಅಂದರೆ ನನಗೆ ಒಂದು ಸ್ವಾತಂತ್ರ್ಯ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯನ ನಾನು ಪಡೆದುಕೊಳ್ಳಬೇಕು ಅಂತ ಬಯಸೋಳು ನಾನು. ಇದೇ ವಿಷಯ ಭವ್ಯನ ಜೊತೆ ಮಾತಾಡ್ತಾ ಇದ್ದಂಗೆ ನಾನು ಅದೇ ಹೇಳ್ತಿದ್ದೆ. ಎಷ್ಟೋ ಸಲ ನಾವು ಹಾರಬೇಕಾಗ್ತದೆ, ದಾರಿಲಿ ರೆಕ್ಕೆ ಮೊಳಿತವೆ ಅನ್ನೋ ನಂಬಿಕೆ ಇಟ್ಕೊಂಡು ಅಂತ. ಎಷ್ಟೋ ಸಲ ನಾವು ಹಂಗೆ ಹಾರಿದಾಗ ರೆಕ್ಕೆಗಳು ಸಹ ಮೊಳೆಯುತ್ತವೆ. ಹಾಗೆ ಹಾರಬಲ್ಲೆ ಅನ್ನುವ ನಂಬಿಕೆಯನ್ನು ನಾವು ಇಟ್ಕೋಬೇಕಾಗತ್ತೆ. ಅದೇ ನಂಬಿಕೆಯಲ್ಲಿ ನಾನು ಹೆಣ್ಣು ಪಾತ್ರಗಳನ್ನ ಕಟ್ತೀನಿ. ಆ ಹೆಣ್ಣು ಪಾತ್ರಗಳು ಬೀಳಲ್ಲ ಅಂತಲ್ಲ. ಯಾಕಂದ್ರೆ ಒಂದು ಒಳ್ಳೆ ಮಾತಿದೆ, ನೀವು ಎಲ್ಲರೂ ಕೇಳಿರಬೇಕು, ಬಾಕ್ಸಿಂಗಲ್ಲಿ ಸೋಲೋದು ಯಾವಾಗ ಅಂತಂದರೆ ಬಿದ್ದಾಗಲ್ಲ, ಎದ್ದು ನಿಂತೋದು ಮರ್ತಾಗ ಅಂತ, ಅಥವಾ ಎದ್ದು ನಿನ್ನೋ ಇನ್ನು ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡಾಗ ಆ ವ್ಯಕ್ತಿ ಸೋಲ್ತಾನೆ. ಹಾಗೆ ಸೋಲದ ಹಾಗೆ ನಮ್ಮ ಒಳಸೆಲೆ, ಈಗ ನಾವು ಮಾತಾಡ್ತಾ ಇದ್ದಂಗೆ ನಮ್ಮ ಒಳಸೆಲೆಗಳಿಂದನೇ ಆ ಶಕ್ತಿನ ತುಂಬಿಕೊಳ್ಳುವಂತಹ ಪಾತ್ರಗಳನ್ನು ಕಟ್ಟಬೇಕು ಅಂತ ಅನ್ನೋದು ನನ್ನ ಬಯಕೆ. ಆ ದಿಕ್ಕಿನಲ್ಲೇ ನನ್ನ ಪ್ರಯತ್ನವೂ ಸಾಗಿದೆ. ನಾನು ಅದರಲ್ಲೇ ಹೆಚ್ಚು ಬರೀತೀನಿ. ಇದು ನಾನು ಒಂದು ಹೆಣ್ಣಾಗಿ ಬರೆಯೋದಾಯಿತು. ಇದರಾಚೆಗೆ ನಾನು ಒಬ್ಬ ಮನುಷ್ಯಳೂ ಹೌದು. ಹಾಗಾಗಿ ನನ್ನ ಸುತ್ತಲಿನ ಯಾವುದನ್ನೂ ನಾನು ನಿರ್ಲಕ್ಷಿಸಲಾರೆ. ಎಲ್ಲೂ ನಾನು ಇಲ್ಲಿ ಯಾವುದೇ ಒಂದು ನಿಲುವು ತಗೊಳ್ಳಲ್ಲ ಅಂತ ಹೇಳಲಾರೆ. ಯಾಕಂದರೆ ನನಗನ್ಸೋದು ಯಾವುದೇ ನಿಲುವು ತಗೊಳ್ಳದೇ ಇರೋದು ಕೂಡ ಒಂದು ನಿಲುವೇ. ಅಂದರೆ ನಾನು ಇದ್ರ ಬಗ್ಗೆ ಮಾತಾಡಲ್ಲ ಅಂತ ಅನ್ನೋದು ಕೂಡ ಒಂದು ನಿಲುವೇ. ಅದು ಪ್ರತಿಯೊಬ್ಬ ಬರಹಗಾರನ ಆಯ್ಕೆ. ಆದರೆ ನಾನು ಅರಿಸ್ಕೊಳ್ಳೋದೇನು ಅಂತಂದರೆ, ನಾನು ಮಾತಾಡಲಿಕ್ಕೆ ಬಯಸ್ತೀನಿ. ಈಗ ಏನಾದ್ರು ಒಂದು ನನ್ನ ಕಣ್ಣೆದುರುಗಡೆ ಏನಾದ್ರು ಘಟಿಸ್ತಾ ಇದ್ದಾಗ ಕನಿಷ್ಠ ನಾನು ಎಲ್ಲಿ ನಿಲ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಾನು ಒಂದು ರೀಲ್ ನೋಡ್ತಾ ಇದ್ದೆ. ಒಬ್ಬ ತರಕಾರಿ ಹೆಂಗಸು ಬೀದಿಯಲ್ಲಿ ಪಾಪ ಕೂತ್ಕೊಂಡು ತರಕಾರಿ ಎಲ್ಲ ಹರಡ್ಕೊಂಡು ತರಕಾರಿ ಮಾರ್ತಿರ್ತಾಳೆ. ಒಂದು ಒಳ್ಳೆ ಕಾರ್ ಬರುತ್ತೆ. ಕಾರ್ ಬಂದು ಅವಳು ತುಂಬ ಒತ್ತಲೆ ಆ ಕಾರ್ ಪಾರ್ಕ್ ಮಾಡ್ತಾರೆ. ಅವಳ ಸೀರೆಯ ಸೆರಗು ಆ ಚಕ್ರದ ಕೆಳಗೆ ಸಿಕ್ಕಾಕೊಳ್ಳುತ್ತೆ. ಅವಳು ಆಮೇಲೆ ಎದ್ದೇಳಕ್ಕೆ ನೋಡ್ತಾಳೆ. ಪಾಪ ಅವಳು ಎದ್ದೇಳಕ್ಕಾಗಲ್ಲ, ಸೆರಗು ಸಿಕ್ಕಾಕೊಂಡಿದೆ, ಕತ್ಲಾಗ್ತಾ ಇದೆ. ಅವಳು ಎದ್ದೇಳಬೇಕು, ಆದರೆ ಎದ್ದೇಳಕ್ಕೆ ಆಗ್ತಾ ಇಲ್ಲ. ಯಾರೋ ಪೊಲೀಸವ್ರು ಬರ್ತಾರೆ, ಅವ್ರು ನೋಡ್ತಾರೆ, ಅವ್ರಿಗೂ ಅನ್ನಿಸ್ತದೆ ಇದೇನಾಯ್ತಲ್ಲ ಅಂತ. ಅವ್ರು ಹೋಗಿ ಒಬ್ಬ ಟೈರ್ ರಿಪೇರಿ ಮಾಡೋರು ಕರ್ಕೊಂಡ್ಬರ್ತಾರೆ, ಮೆಕ್ಯಾನಿಕ್ನ ಕರ್ಕೊಂಡು ಬರ್ತಾರೆ. ಇಷ್ಟೆಲ್ಲ ಆಗುವಾಗ ಅವಳು ಅಲ್ಲೇ ಕೂತಿರ್ತಾಳೆ. ನಮ್ಗೆ ಅನ್ನಿಸ್ಬೋದು ಅವಳು ಓಕೆ ಎಳೆದು ಯಾಕೆ ಸೀರೆ ಕಟ್ ಮಾಡಿಕೊಂಡು ಎದ್ದೇಳಲಿಲ್ಲ ಅಂತ. ಆದರೆ ಹಾಗೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಒಂದು ಸೀರೆನ ಕಳ್ಕೊಳ್ಳಲಾರೆ ಅಂದರೆ ಅವಳ ಪರಿಸ್ಥಿತಿ ಯೋಚನೆ ಮಾಡಿ. ಪೊಲೀಸವ್ರು ಬಂದು ಅದು ತೆಗೆಸ್ತಾರೆ. ಅವರು ಆ ಟೈರ್ನ ಎತ್ತಾಕೊಂಡು ಹೋಗ್ತಾರೆ. ಇವಳು ಸೀರೆ ಬಿಡಿಸಿ ಆ ಟೈರ್ನ ಅವ್ರು ಎತ್ತಾಕೊಂಡು ಹೋಗ್ತಾರೆ. ನಾನು ಯಾವ ಕಡೆಗೂ ಸೇರದೆ ನಾನು ಯೋಚನೆ ಮಾಡ್ತೀನಿ ಅಂತಂದರೆ ನಾನೇನು ಹೇಳಬೇಕು? ಹೌದು, ಇವಳು ಸೀರೆ ಎಷ್ಟು ಮುಖ್ಯನೋ ಅಷ್ಟೊಂದು ಬೆಲೆ ಬಾಳೋ ಕಾರಿನ ಟೈರು ಅಷ್ಟೇ ಮುಖ್ಯ ಅಂತ ಅನಿಸ್ಬೇಕು. ಆದರೆ ನಾನು ಹಂಗೆ ಅನಿಸಲ್ಲ. ಯಾಕಂದರೆ ಇವಳ ಒಂದು ಸೀರೆ ಸೆರಗೂ ಅವಳು ಹರ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ ಅನ್ನುವಾಗ ಇವಳದು ಮತ್ತು ಆ ಕಾರಿನ ಬೆಲೆ ಒಂದೇ. ಇವಳು ಸೀರೆ ಮತ್ತು ಆ ಕಾರಿನ ಬೆಲೆ ಎರಡೂ ಒಂದೇ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಎಲ್ಲಿ ನಿಲ್ತೀವಿ ಅನ್ನೋದನ್ನ ನಾವಲ್ಲಿ ನಿಶ್ಚಯ ಮಾಡ್ಕೋಬೇಕಾಗತ್ತೆ, ನಿರ್ಧಾರ ಮಾಡ್ಕೋಬೇಕಾಗತ್ತೆ. ನಾವು ಯಾರ ಪರವಾಗಿ ಮಾತಾಡ್ತೀವಿ ಅನ್ನೋದನ್ನ ಅವಾಗ ನಿರ್ಧಾರ ಮಾಡ್ಕೋಬೇಕಾಗತ್ತೆ. ಸೊ ಒಬ್ಬ ಬರಹಗಾರ ತನ್ನ ಕಾಲದ ದನಿಗಳಿಗೆ, ಕಾಲದ ಸತ್ಯಗಳಿಗೆ ಆ ಪಿಸುಗುಟ್ಟುವಿಕೆ ಏನಿರ್ತದಲ್ಲ ಅದಕ್ಕೆ ದನಿ ಆಗಬೇಕು. ಅದು ಪ್ರತಿಯೊಬ್ಬ ಬರಹಗಾರನ ನೆಲೆ ಆಗಿರಬೇಕು ಅಂತ ನಾನು ನಂಬ್ತೀನಿ. ಮತ್ತು ಆ ನೆಲೆಯನ್ನು ಪೋಷಿಸ್ತಾ ಸಂಗೋಪನೆ ಮಾಡ್ಕೊಳ್ತಾ ಇರೋದು ನಮ್ಮೊಳಗಿನ ಸೆಲೆಗಳು. ಅದನ್ನು ನಾವು, ಅದು ಪ್ರೀತಿ ಆಗಿರ್ಬೋದು, ಕೋಪ ಆಗಿರ್ಬೋದು, ನಮಗೆ ಪ್ರೀತಿ ಕೊಟ್ಟವ್ರು ಇರ್ಬೋದು, ನಾವು ಪ್ರೀತಿಸಿದವರು ಇರ್ಬೋದು, ಅಥವಾ ಪ್ರೀತಿಸಲು ನಿರಾಕರಿಸಿದವರು ಇರ್ಬೋದು. ಈ ಎಲ್ಲ ಕೂಡ ನಮ್ಮನ್ನು ಮನುಷ್ಯರಾಗಿರೋವಂಗೆ ಮಾಡುತ್ತೆ. ಕಡೆಯಲ್ಲಿ ಮುಖ್ಯ ಆಗೋದು ನಾವು ಎಷ್ಟು ಮಟ್ಟಿಗೆ ಒಳ್ಳೆ ಮನುಷ್ಯರಾಗಿದ್ದೀವಿ ಅಂತ. ಅದು ಒಳ್ಳೆಯ ಕಲಾವಿದ ಆಗಿರೋದಕ್ಕಿಂತ ದೊಡ್ಡದು. ಯೂಶ್ವಲಿ ಹೇಳ್ತಾರಲ್ಲ, ಒಳ್ಳೆ ಕಲಾವಿದ ಒಳ್ಳೆ ಮನುಷ್ಯ ಆಗಿರ್ತಾನೆ ಅಂತ. ನಾನೇನು ಅದನ್ನ ನಂಬಲ್ಲ. ಯಾಕಂದರೆ ಹಿಟ್ಲರ್ ತುಂಬ ಒಳ್ಳೆಯ ಕಲಾವಿದ ಆಗಿದ್ದ. ನಮ್ಮ ಕಲೆಯೇ ಬೇರೆ, ಮನುಷ್ಯತ್ವವೇ ಬೇರೆ. ಮನುಷ್ಯತ್ವ ಅನ್ನೋ ಸೆಲೆ
ಕಲಾವಿದ ಅನ್ನೋ ಸೆಲೆಗಿಂತ ತುಂಬ ಮುಖ್ಯವಾದದ್ದು. ಅದನ್ನು ನಾವು ಕಾಪಾಡಬೇಕು ಅಂತ ನಾನು ನಂಬಿದ್ದೀನಿ. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದೆ ನಿಮಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ರೆಕ್ಕೆಗಳು ಮತ್ತು ನಿಮ್ಮ ಕಾಲಿನ ಚಕ್ರ ವೈಯಕ್ತಿಕವಾಗಿ ನನ್ನ ಕಾವ್ಯದ ಸೆಲೆಗೆ ಬಹಳಷ್ಟು ಕಸುವನ್ನು ಕೊಡಬಲ್ಲವು. ಅದನ್ನ ನಿಮಗೆ ಯಾವಾಗಿಂದನೂ ಹೇಳ್ತಾನೆ ಬಂದಿದ್ದೀನಿ. ಅದು ಆದಷ್ಟು ನನಗೂ ಮತ್ತು ಎಲ್ರಿಗೂ ಸಿಗಲಿ ಅನ್ನುವ ಆಶಯ. ಮುಂದಿನ ಮಾತು ರೇಣುಕಾ ರಮಾನಂದ ಅವ್ರದ್ದು. ಅವರ ಪರಿಚಯ: ಮಕ್ಕಳಿಗೆ ಮನೆಯ ನಂತರದ ಮನೆ ಶಾಲೆ, ಜಗದ ವಿದ್ಯಮಾನಗಳನ್ನು ತೆರೆದುಕೊಡುವ ಸೋಜುಗದ ಗೂಡು ಅದು. ಅಂತಹ ಪ್ರಾಥಮಿಕ ಶಾಲೆಯಲ್ಲಿ ರೇಣುಕಾ ರಮಾನಂದ ಅವರು ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಾಥಮಿಕ ಶಾಲೆಯ ಹೆಣ್ಣು ಮಕ್ಕಳು ಸಹಿತ ಇಂದು ಅನುಭವಿಸುತ್ತಿರುವಂತಹ ಅಸುರಕ್ಷತೆ, ದೌರ್ಜನ್ಯಗಳ ಕುರಿತು ನಮಗೆಲ್ಲ ಮಾಹಿತಿ ಇದೆ. ಇಂತಹ ಸಂದರ್ಭದಲ್ಲಿ ಎಳೆ ಹೆಣ್ಣು ಮಕ್ಕಳ ಶಿಕ್ಷಕಿಯಾಗಿ, ಒಬ್ಬ ಜವಾಬ್ದಾರಿಯುತ ಕವಿಯತ್ರಿಯಾಗಿ ಸಮುದಾಯದ ಹೆಣ್ಣು ಮಕ್ಕಳೆಡೆಗೆ ಹೊಂದಿರಬಹುದಾದ ದೃಷ್ಟಿಕೋನವನ್ನು ತಿಳಿಯುವ ಕುತೂಹಲ ನಮಗಂತೂ ಇದೆ. ಮೀನುಪೇಟೆಯ ತಿರುವು, ಸಂಬಾರ ಬಟ್ಟಲ ಕೊಡಿಸು ಇವರ ಪ್ರಕಟಿತ ಕವನ ಸಂಕಲನಗಳು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ವಿಭಾ ಸಾಹಿತ್ಯ ಪ್ರಶಸ್ತಿ, ಸಂಗಮ್ ರಾಷ್ಟ್ರೀಯ ಪುರಸ್ಕಾರ, GSS ಪ್ರಶಸ್ತಿ ಸೇರಿದಂತೆ 10 ಪ್ರಶಸ್ತಿ ಬಹುಮಾನಗಳು ಇವರಿಗೆ ಲಭಿಸಿವೆ. ಮತ್ತು ಇವರ ಕವಿತೆಯೊಂದು ಇಟಲಿಯ ಪಿಯಾಸೆಂಜಾ ಕವಿತೆಯ ಮ್ಯೂಸಿಯಂನಲ್ಲಿ ದಾಖಲಾಗಿದೆ. ಈಗ ಗೋಷ್ಠಿಯಲ್ಲಿ ಮುಂದಿನ ಮಾತು ರೇಣುಕಾ ರಮಾನಂದ ಅವರದ್ದು. ಎಲ್ರಿಗೂ ನಮಸ್ಕಾರ. ನಾನು ಮಾತಾಡ್ತಾ ಇರೋದು ಮಹಿಳಾ ಸಾಹಿತ್ಯದ ಹೊಸ ನೆಲೆ. ಒಟ್ಟಾರೆ ಮಹಿಳಾ ಸಾಹಿತ್ಯ, ನಾನೊಬ್ಬಳಂತಲ್ಲ, ನನ್ನ ನೆಲೆ ನನ್ನ ಸೆಲೆ ಅಂತಲ್ಲ, ಒಟ್ಟಾರೆ ಮಹಿಳಾ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಅದು ಮಹಾನ್ ದೊಡ್ಡ ಸಾಗರ, ಅದರಲ್ಲಿ ಒಂದು ಸ್ವಲ್ಪ ಹೇಳ್ತೀನಿ. ಮಹಿಳಾ ಸಾಹಿತ್ಯದ ಹೊಸ ನೆಲೆ ಅಂತ ಬಂದ ಕೂಡಲೇ ನನಗೆ ಒಂದು ಘಟನೆ ನೆನಪಾಗ್ತದೆ. ಸ್ವಾತಂತ್ರ್ಯ ನಂತರ ಮುಂಬೈ ಗೆಜೆಟಿಯರ್ನಲ್ಲಿ ಮಹಿಳೆಗೆ ಉತ್ತಮ ತಾಯಿ ಮತ್ತು ಉತ್ತಮ ಪತ್ನಿಯಾಗಲು ಮಾತ್ರ ಶಿಕ್ಷಣ ಸಾಕು, ಅದಕ್ಕಿಂತ ಹೆಚ್ಚಿನ ಶಿಕ್ಷಣ ಬೇಡ ಅಂತ ಇತ್ತಂತೆ. ಅಂದರೆ ಬರೀ 75 ವರ್ಷದ ಆಚೆ ನೋಡಿ. ಈಗ ಇನ್ನೂ ಮಹಿಳಾ ಸಾಹಿತ್ಯ ತುಂಬ ವಿಸ್ತಾರವಾಗಿ ಬೆಳೆದಿದೆ. ಈಗ ಜಾಗತೀಕರಣದ ಬಗ್ಗೆ ಬರೀತಾಳೆ ಮಹಿಳೆ, ಪತ್ರಿಕೋದ್ಯಮದ ಬಗ್ಗೆ ಬರೀತಾಳೆ, ಎಲ್ಲದರ ಕುರಿತು ಮಹಿಳೆ ಬರೀತಾಳೆ. ಆದರೆ ಬರೀ 75 ವರ್ಷದ ಆಚೆ ಅವಳಿಗೆ ಶಿಕ್ಷಣ ಇವೆರಡಕ್ಕೆ ಮಾತ್ರ ಸಾಕು ಅಂತಿತ್ತಂತೆ. ಆಮೇಲೆ ಅದರ ನಂತರದಲ್ಲಿ ನವ್ಯ, ನವೋದಯ ಮತ್ತು ಪ್ರಗತಿಶೀಲ ಸಾಹಿತ್ಯ ಬಂತು. ಆ ಮೂರೂ ಸಾಹಿತ್ಯದ 60 ವರ್ಷಗಳ ಅವಧಿಯಲ್ಲಿ ನಮಗೆ ಹೆಚ್ಚಿನ ಮಹಿಳಾ ಬರಹಗಳು ಕಂಡು ಬರ್ತಾ ಇಲ್ಲ ಅಲ್ಲಿ. ಅಂದರೆ ಅಲ್ಲಿ ಏನಂದರೆ ಆರ್ಯನಾರಿತ್ವದ ಆದರ್ಶದ ಬರಹಗಳು ಮಾತ್ರ ಕಂಡು ಬಂದವು ಅಲ್ಲಿ ನಮಗೆ. ಅಂದರೆ ಮಹಿಳೆಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಇಲ್ಲದೇ ಇರಬೇಕಿದ್ರೆ ಅವಳಿಗೆ ಸಾಹಿತ್ಯದಲ್ಲಿ ಪ್ರೋತ್ಸಾಹ ಕೊಡುವ ಸಾಧ್ಯತೆ ಆ ಕಾಲಮಾನದಲ್ಲಿ ಇರಲಿಲ್ಲ. ನಂತರ ಬಂಡಾಯ ಸಾಹಿತ್ಯ ಬಂತು 1979ರ ನಂತರದಲ್ಲಿ. ಆ ಬಂಡಾಯ ಸಾಹಿತ್ಯ ಮಾತ್ರ ದಲಿತ ಸಂವೇದನೆ, ಮಹಿಳಾ ಸಂವೇದನೆ, ಮುಸ್ಲಿಂ ಸಂವೇದನೆ ಎಲ್ಲವನ್ನು ತಗೊಂಡು ಬೆಳೀತದು. ಅಂದರೆ ಎಲ್ಲವನ್ನು ಇನ್ಕ್ಲೂಡ್ ಮಾಡಿಕೊಂಡು ಬೆಳೀತದು. ಆ ರೀತಿ ಇರಬೇಕಿದ್ರೆ ನಮಗೇನೆಂದರೆ ತುಂಬ ಉತ್ತಮ ಮಹಿಳೆಗೆ, ಮಹಿಳಾ ಸಂವೇದನೆಗೆ ಒಂದು ಪ್ರೋತ್ಸಾಹ ಸಿಕ್ಕಿದ್ದೇ ಆಗಿನ ಕಾಲದಲ್ಲಿ. ಮಹಿಳೆಯರು ಇಂಥದ್ದೇ ಬರಿಬೇಕು, ಒಂದು ಅನುಷಂಗಿಕ ನೆಲೆಯಲ್ಲಿ ಬರಿಬೇಕು, ಅನುನಯದ ದಾಟಿಯಲ್ಲಿ ಬರಿಬೇಕು, ಮಹಿಳೆ ಅಂದರೆ ಎಂಥದ್ದನ್ನು ಬರೆಯುವಂಗಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇತ್ತು ಹಿಂದಿನ ಕಾಲದಲ್ಲಿ. ಆ ನಂತರದಲ್ಲಿ ಫಸ್ಟಿಗೆ ಮಹಿಳೆ ಏನು ಮಾಡಿದ್ಲು ಅಂದರೆ ಪ್ರಧಾನ ವಾಹಿನಿಗೆ ತಾನು ಮೆಚ್ಚುಗೆ ಗಳಿಸಬೇಕು, ಪುರುಷ ವರ್ಗಕ್ಕೆ ತಾನು ಅವರ ಪಡಿನೆರಳಾಗೆ ಹೋಗಬೇಕು ಅನ್ನೋ ಲೆಕ್ಕದಲ್ಲಿ ಅನುನಯದ ದಾಟಿಯಲ್ಲಿ ಬರೆದ್ಲು ಮೊದಲವಳು. ಅನುನಯದ ಮತ್ತು ಅನುಷಂಗಿಕ ದಾಟಿಯಲ್ಲಿ ಬರಿತಾ ಹೋದ್ಲು. ದೇಹ ಸತ್ಯದ ಬರಹಗಳು ಬಂದು, ಜೀವ ಸತ್ಯದ ಬರಹಗಳು ಬರಲಿಲ್ಲ. ಆಮೇಲೆ ಪ್ರಧಾನ ವಾಹಿನಿ ಏನು ಮಾಡ್ತಂದರೆ ಪ್ರಧಾನ ನಂತರದಲ್ಲಿ ತನಗೆ ಬೇಕಾದಂಥ ಪ್ರೋತ್ಸಾಹ ಸಿಗ್ತಾ ಇಲ್ಲ, ಯಾಕೋ ತಾನು ಮುಂಚೂಣಿಗೆ ಬರ್ತಾ ಇಲ್ಲ, ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿವೆ, ಅಸ್ಪೃಶ್ಯತೆ ಇದೆ, ಆಮೇಲೆ ಕೋಮು ಹಿಂಸೆ ಇದೆ, ಈ ರೀತಿ ಅನೇಕ ತನಗೆ ಸಮಾನತೆ ಇಲ್ಲ ಕುಟುಂಬದಲ್ಲಿ, ಅಡಿಗೆ ಮನೆಯ ಬರಹ ಅಂಥೇಳಿ ತನ್ನದನ್ನು ಇದು ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕದಲ್ಲಿ ಮಹಿಳೆ ಏನು ಮಾಡಿದ್ಲ ಅಂದರೆ ಆ ನಂತರದಲ್ಲಿ ಈಗ 40 ವರ್ಷ ಆಯಿತು ಬಂಡಾಯ ಸಾಹಿತ್ಯ ಬಂದು, ವಿಪರೀತವಾಗಿ ಬೆಳೆದಿದೆ ಮಹಿಳಾ ಸಾಹಿತ್ಯ ಎಲ್ಲ ರಂಗದಲ್ಲೂ. ಇದೆ ಅಂತಲ್ಲ, ಕಲೆ, ಸಾಹಿತ್ಯ, ಜಾನಪದ, ನಾಟಕ ಪ್ರತಿಯೊಂದರಲ್ಲೂ ನಾವು ಮಹಿಳೆಯರನ್ನು ಕಾಣ್ತೇವೆ. ಹೀಗೆ ಮುಸ್ಲಿಂ ಸಂವೇದನೆ ಕೂಡ ತುಂಬ ಇದಾಗಿ ಬೆಳೀತು. ಈಗ ಹಿಂದೆ ಸೂಫಿ ಸಂತರು, ಆಮೇಲೆ ಶರೀಫರು ಮುಂತಾದವರು ಕಟ್ಟಿಕೊಡದೇ ಇದ್ದಂಥ
ಮುಸ್ಲಿಂ ಹೆಣ್ಣಿನ ಸಂವೇದನೆಯನ್ನು ನಮ್ಮ ಕೆ ಶರೀಫಾ ಮೇಡಮು, ಬಾನು ಮಶ್ತಾಕ್ ಮೇಡಮು, ಆಮೇಲೆ ಸಾರಾ ಅಬೂಬ್ಕರ್ ಅವರ ಪುಸ್ತಕಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಯಾವ ರೀತಿ ಒಳಗಡೆ ಮುಸ್ಲಿಂ ಮಹಿಳೆ ಇದುವರೆಗೂ ಯಾರೂ ಬರದೇ ಇಲ್ವಲ್ಲ ಅನ್ನುವಂಥ ಒಂದು ಘಟನೆಗಳು ನಮಗೆ ಸಿಗ್ತಾ ಹೋಗ್ತದೆ, ಅಚ್ಚರಿ ಆಗ್ತದೆ. ಹೀಗೆ ಮಹಿಳೆಯರು ಮುಂಚೂಣಿಗೆ ಬಂದ ಮೇಲೆ ಆ ಸಮಾಜದ ಒಳಗಿನ ಎಲ್ಲ ಹುಳುಕುಗಳು ಹೊರಗೆ ಬಂದು ಆ ಮೇಲಿನ ಇದು ಹೋಗಿ ಎಲ್ಲವೂ ಬಂದು ಆಮೇಲೆ 30 ವರ್ಷದ ಹಿಂದೆ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕಾಲೇಜಿನಲ್ಲಿ ಒಬ್ಬರು ಪುರುಷ ಉಪನ್ಯಾಸಕಾರರು ಉಪನ್ಯಾಸ ಕೊಡ್ತಾ ಇದ್ರಂತೆ. 1.5 ತಾಸಿನ ಉಪನ್ಯಾಸದಲ್ಲಿ ಮಹಿಳೆಯ ಯಾವ ಪ್ರಸ್ತಾಪನೂ ಇರಲಿಲ್ಲಂತೆ. ಅವಳು ಬರೆದ ಬರಹ ಆಗಲಿ ಅಥವಾ ಅವಳ ಕುರಿತಾಗಲಿ ಯಾವ ಪ್ರಸ್ತಾಪನೂ ಇರಲಿಲ್ಲ. ಆವಾಗ ಈ 1.5 ತಾಸಿನ ಉಪನ್ಯಾಸವನ್ನು ಕೇಳ್ತಾ ಕೂತಿದ್ದಂಥ ನಮ್ಮ ಹಿರಿಯ ಲೇಖಕಿಯರಾದಂಥ SV ಪ್ರಭಾವತಿ ಮೇಡಮ್ ಅವರು ಎದ್ದು ಹೋಗಿ, ಏನ್ರಿ ಸರ್ ನಿಮ್ಮ ಇದರಲ್ಲಿ ಉಪನ್ಯಾಸದಲ್ಲಿ ಮಹಿಳೆ ಬಗ್ಗೆ ಒಂದು ವಾಕ್ಯ ಕೂಡ ಇಲ್ವಲ್ಲ ಅಂಥೇಳಿ ಕೇಳಿದ್ರಂತೆ. ಆವಾಗ ಅವ್ರು ಹೇಳ್ತಾರಂತೆ, ಏನು ಹೇಳಬೇಕಿತ್ರಿ ನಾನು, ನಿಮ್ಮದೇನು ಅಡುಗೆ ಮನೆ ಸಾಹಿತ್ಯ, ರಂಗೋಲೆ, ಕಸೂತಿ, ಬಂಗ್ಲೆ, ಒಡವೆ ಇದರಲ್ಲೇ ಇರ್ತೀರಿ ನೀವು, ಅಡುಗೆ ಮನೆ ಸಾಹಿತ್ಯ ಅದ್ರ ಉಲ್ಲೇಖ ಮಾಡಬೇಕಿತ್ತಾ, ಏನು ಗೊತ್ತು ನಿಮಗೆ, ಕಾರ್ಮಿಕತೆ ಇದು ಗೊತ್ತಾ, ನಿಮ್ಗೆ ಇದು ಗೊತ್ತಾ ಅಂಥೇಳಿ ಸಮಾಜದ ಒಂದು ಇದನ್ನು ಇದು ಮಾಡ್ಕೊಂಡು ಹೇಳಿದ್ರಂತೆ ಅವರು. ಆ ರೀತಿಯಾದಂಥ ಪರಿಸ್ಥಿತಿ ಇತ್ತು. ಆದರೆ ನಮ್ಮ ನಾಗವೇಣಿಯವರು ಗಾಂಧಿ ಬಂದ ಬರೆದ ಮೇಲೂ, ಪ್ರತಿಭಾನಂದ ಕುಮಾರ್ ಅವರು ಆಹಾ ಪುರುಷಾಕಾರಂ ಬರೆದ ಮೇಲೂ ಈ ರೀತಿ ಪ್ರಶ್ನೆಗಳು ಬರ್ತವೆ, ಉಲ್ಲೇಖನೆ ಮಾಡೋದಿಲ್ಲಲ್ಲ ಅಂಥೇಳಿ. ಅಂದರೆ ನಮ್ಮ ಬೆಳಗೆರೆ ಜಾನಕಮ್ಮನವರು ಆಗಿನ ಕಾಲದಲ್ಲೇ ಅವರು ಲೇಖನಿ ಮತ್ತು ಇದರಲ್ಲಿ ಆಗದೇ ಇದ್ದಂಥ ಪದ್ಯವನ್ನು ಅವರು ಅಡುಗೆ ಮನೆಯಲ್ಲಿ ಚಂಡಶಾಸನ ಅನ್ನುವಂಥ ಪದ್ಯ ಬರೆದಿದ್ರಂತೆ ಇದ್ದಲಿಯಿಂದ ಗೋಡೆ ಮೇಲೆ. ಆ ರೀತಿಯಾದಂಥ ಪರಿಸ್ಥಿತಿಗಳು ಹಿಂದೆ ಇತ್ತು. ಈಗ ನೋಡಬೇಕಂದ್ರೆ ಈ ಮುಖ್ಯ ನೆಲೆಗಳಲ್ಲಿ ಒಂದೆರಡನ್ನು ಹೇಳೋದಿದ್ರೆ, ಪುರಾಣವನ್ನು ಮುರಿದು ಕಟ್ಟುವಂಥ ನೆಲೆ ಒಂದಿದೆ. ಈ ಪುರಾಣವನ್ನು ಮುರಿದು ಕಟ್ಟುವಂಥ ನೆಲೆ ಅಂದರೆ ಮಹಿಳೆಯರಿಗೆ ಅವರದ್ದೇ ಆದಂಥ ಪುರಾಣಗಳಿಲ್ಲ. ಅವರು ಏನಂದರೆ ಪುರುಷ ನಿರ್ಮಿತ ಪ್ರಧಾನವಾಹಿನಿ ನಿರ್ಮಿತವಾದಂಥ ಒಂದು ಪಾತ್ರಗಳವರು, ಪುರಾಣಗಳ ಪಾತ್ರಗಳವರು. ಅಲ್ಲಿ ಇರುವಂಥ ಅವಳು ಭೋಗದ ಸರಕಾಗಿ ಅಲ್ಲಿ ಚಿತ್ರಿಸಲ್ಪಟ್ಟಿದ್ದಾಳೆ. ಭೋಗದ ಸರಕಾಗಿ ಯುದ್ಧ, ಹಿಂಸೆ ಮುಂತಾದಂಥ ಸರಕಾಗಿ ಅವಳು ಅಲ್ಲಿ ಚಿತ್ರಿಸಲ್ಪಟ್ಟಿದ್ದಾಳೆ ಮಹಿಳೆ. ಆ ಮಹಿಳೆಯನ್ನು ಈಗಿನ ಲೇಖಕಿಯರು ಏನು ಮಾಡಿದಾರಂದರೆ ಅದನ್ನು ಪೂರ್ತಿಯಾಗಿ ಬದಲಾಯಿಸಿ, ಅಂದರೆ ಅದಕ್ಕೆ ಸೂಕ್ತ ಕಾರಣಮುಖವನ್ನು ಕೊಟ್ಟು ಅದನ್ನು ಬದಲಾಯಿಸಿ ಪುರಾಣವನ್ನು ಮರುನಿರ್ಮಾಣ ಮಾಡಿ, ಪುರಾಣದ ಸ್ತ್ರೀ ಪಾತ್ರಗಳನ್ನು ಮರುನಿರ್ಮಾಣ ಮಾಡಿ ಈಗ ಕಟ್ಟಿಕೊಟ್ಟಿದ್ದಾರೆ. ಅಲ್ಲಿ ಅವರ ಆಂತರಿಕ ಸಂವೇದನೆ, ಪ್ರತಿರೋಧ, ನಿರಾಕರಣೆ ಮುಂತಾದಂಥ ನಿಲುವುಗಳು ಅಲ್ಲಿ ಕಾಣ್ತಾ ಹೋಗ್ತದೆ ನಮಗೆ. ಆಮೇಲೆ ಪೌರಾಣಿಕ ಸ್ತ್ರೀ ಪಾತ್ರಗಳನ್ನು ಅವರ ಕಾಲ ದೇಶಗಳಿಂದ ವಿಮೋಚನೆ ಮಾಡಿ ಸಮಕಾಲೀನ ಸಂವೇದನೆ ಕಟ್ಟಿಕೊಡುವಂಥ ಕಥೆ ಕಾವ್ಯಗಳು ಬಂದು ಪ್ರತಿ ಸ್ತ್ರೀ ಪಾತ್ರಗಳ ನಡೆ ನಿರ್ಧಾರಕ್ಕೆ ಸಂಭವನೀಯ ಕಾರಣಗಳನ್ನು ಕೊಡ್ತಾ ಹೋದ್ರು ಅವರು. ಅಂದರೆ ಆ ಪಾತ್ರಗಳನ್ನು ಆ ರೀತಿಯ ನಿರ್ಮಾಣ ಮಾಡೋದಲ್ಲ, ಈ ರೀತಿಯಾಗಿತ್ತು ಅವರ ಸ್ಥಿತಿ, ಆಗಿನ ಕಾಲದಲ್ಲಿ ಹಾಗಿತ್ತು, ಮತ್ತು ಈಗಿನ ಕಾಲದಲ್ಲಿ ಅದಕ್ಕೆ ಆ ನಡೆ ನಿರ್ಧಾರಕ್ಕೆ ಕಾರಣಗಳನ್ನು ಕೊಟ್ಟುಕೊಳ್ತಾ ಹೋದರು. ನಮ್ಮ SV ಪ್ರಭಾವತಿಯವರು ದ್ರೌಪದಿ, ಕುಂತಿ, ಅಹಲ್ಯ, ಸೀತಾ, ಆಮೇಲೆ ಶಕುಂತಲಾ ಮುಂತಾದ ಪಾತ್ರಗಳನ್ನು ಅವರು ನಿರ್ಮಾಣ ಮಾಡ್ತಾ ಹೋದರು. ಆಮೇಲೆ ನಮ್ಮ HL ಪುಷ್ಪ ಅವರು ಅಮೃತಮತಿಯ ಸ್ವಗತ ಅಂತ ಹೇಳಿ ಬರೆದ್ರು. ಅಂದರೆ ಹಿಂದೆ ಹೇಗಿತ್ತು ಪುರಾಣಗಳ ಸ್ತ್ರೀ ಪಾತ್ರಗಳು, ಹಿಂದೆ ಹೇಗಿದ್ದು, ಆಮೇಲೆ ಈಗ ಅದರ ನಡೆ ನಿರ್ಧಾರಕ್ಕೆ ಕಾರಣ ಏನು, ಮಹಿಳೆಯರ ಶೋಷಣೆ ಅಥವಾ ಅವಳ ಮೂಲಭೂತ ಪರಿಸ್ಥಿತಿ, ಇಂಥವುಗಳನ್ನು ಅವರು ಇದರಲ್ಲಿ ಕಟ್ಟಿಕೊಡ್ತಾ ಹೋದರು. ಆಮೇಲೆ ಸಮುದಾಯ ಮತ್ತು ಸ್ವವಿಮರ್ಶೆ ಎರಡನೇ ನೆಲೆ. ಅಂದರೆ ಒಂದು ಸಮುದಾಯದಲ್ಲಿ ಇದ್ದುಕೊಂಡು ಆ ಸಮುದಾಯದ ವಿಮರ್ಶೆ ಮಾಡೋದು ಮಹಿಳೆಯರಿಗೆ ತುಂಬ ಕಷ್ಟ. ಮನೆಯಲ್ಲೇ ಕುಟುಂಬದಲ್ಲೇ ವಿರೋಧ ಬರ್ತದೆ. ಯಾಕೆ ಸುಮ್ಮನೆ ನೀನು ಅದು ಅಸ್ಪೃಶ್ಯತೆ ವಿರುದ್ಧ ಬರೆಯೋದು, ಯಾಕೆ ನೀನು ಇದ್ರ ವಿರುದ್ಧ ಕೋಮುವಾದದ ಬಗ್ಗೆ ಬರೆಯೋದು, ಮತ್ತು ನೀನು ಸುಮ್ಮನೆ ಅದೇನು ಹೂ ಹಣ್ಣು ಪರಿಸರ ಕನ್ನಡ ನಾಡು ಈ ರೀತಿ ಹಾಡು ಬರ್ಕೊಂಡು ಇದ್ರಾಗೋದಿಲ್ವಾ ಅಂಥೇಳಿ ಮನೆಯಿಂದನೇ ಅವಳಿಗೆ ಒತ್ತಡ ಆಗ್ತದೆ. ಸಮುದಾಯದವರು ಒಂಥರ ವಿಚಿತ್ರವಾಗಿ ನೋಡ್ತಾರೆ, ಅಯ್ಯೋ ಮಹಿಳೆ ಆಗಿದ್ದುಕೊಂಡು ಈ ರೀತಿಯೆಲ್ಲ ಬರಹ ಬರಿತಾಳಲ್ಲ ಇವಳು ಅಂಥೇಳಿ. ಅಂದರೆ ಈಗಿನ ಕಾಲಕ್ಕೆ ಅದು ಹೋಗಿದೆ, ಅದು ತುಂಬ ಹಿಂದಿತ್ತು. ಈಗ 10 ವರ್ಷದಲ್ಲಿ ಮಹಿಳೆ ಕೈಯಾಡಿಸದಂಥ ಕ್ಷೇತ್ರಗಳೇ ಇಲ್ಲ. ಆ ರೀತಿ ಈ ಜೀವ ವಿರೋಧಿ ನೆಲೆ, ದುಡಿಯುವ ಜನರ ಬಾಲಕಾರ್ಮಿಕರ ವಿರೋಧ ಪದ್ಧತಿ, ಅಸ್ಪೃಶ್ಯತೆ, ಜಾತಿ ವರ್ಗ ಲಿಂಗಭೇದ, ಪೌರಕಾರ್ಮಿಕ ಪದ್ಧತಿ, ಹೀಗೆ ಎಲ್ಲದರ ಕುರಿತು ಮಹಿಳೆ ಬರಿತಾ ಇದ್ದಾಳೆ. ಆಮೇಲೆ ಈ ವಿದ್ಯೆ ಮತ್ತು ಆರ್ಥಿಕ ಸಬಲತೆ ಕೂಡ ಬೇಕಾಗ್ತದೆ ಹೆಣ್ಮಕ್ಳಿಗೆ.
ಅಂದರೆ ವಿದ್ಯೆ ಇದ್ದರೆ ಮತ್ತು ಆರ್ಥಿಕ ಸಬಲತೆ ಇದ್ದರೆ ಕೂಡ ಅವರು ಧಿಕ್ಕರಿಸಿ ನಿಂತು ಎಲ್ಲದರ ಕುರಿತು ಮಹಿಳೆ ಬರಿಬಹುದು. ಅವಳಿಗೆ ಸಬಲತೆ ಇಲ್ಲದಿದ್ದರೆ ಸಾಧ್ಯ ಆಗುವುದಿಲ್ಲ ಅಂಥೇಳಿ ನನ್ನ ಅಭಿಪ್ರಾಯ. ಆಮೇಲೆ ಕುಟುಂಬದ ಇಕ್ಕಟ್ಟು ಹಾಗೂ ಇಬ್ಬಂದಿತನ ಮೀರುವ ನೆಲೆಯಲ್ಲಿ ಸಾಹಿತ್ಯ ಬಂತು ಈಗೊಂದು 10 ವರ್ಷದಲ್ಲಿ. ಅಂದರೆ ನಾವೆಲ್ಲರೂ ಕೂಡ ಪಂಜರದಲ್ಲಿದ್ದುಕೊಂಡು ಮುಗಿಲ ಕಡೆಗೆ ದೃಷ್ಟಿ ಇಟ್ಟು ಕುಳಿತವರು. ಒಂದು ಪಂಜರದಲ್ಲಿ ಇದ್ದುಕೊಂಡೆ ಪ್ರತಿಯೊಬ್ಬ ಮಹಿಳೆ ಕೂಡ ಅವಳು ಇವಳು ಅಂತಲ್ಲ, ಮುಗಿಲ ಕಡೆಗೆ ದೃಷ್ಟಿ ಇಟ್ಟು ಕುಳಿತವರು. ಪಿತೃಪ್ರಧಾನ ಪದ್ಧತಿ ಇನ್ನೂ ಬದಲಾಗಿಲ್ಲ. ಇಕ್ಕಟ್ಟು ಎದುರಿಸ್ತಾ ಹೊಂದಿಕೊಳ್ತಾ ಮೀರುವ ಪ್ರಯತ್ನ ನಮ್ಮದು ನಡೆದೇ ಇದೆ. ವಯಸ್ಸಿನ ವಿವಿಧ ಹಂತಗಳಲ್ಲಿ ಬಾಲ್ಯ ಯೌವನ ಹೌದು, ಆಮೇಲೆ ವಯಸ್ಸಾದ ಕಾಲದಲ್ಲೂ ಕೂಡ ಇನ್ನೊಬ್ಬರ ಆಶ್ರಯದಲ್ಲೇ ಉಳ್ಕೊಂಡು ಅವರು ಬರೆಯಂದದ್ದನ್ನೇ ಬರ್ಕೊಂಡು ಅವ್ರು ಹೇಳಿದ್ದನ್ನೇ ಕೇಳಿಕೊಂಡು ಇರಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇವಿಷ್ಟು ಏನಂದರೆ ಈ ರೀತಿ ಜೀವಪರ ಅಲ್ಲೇ ಇದ್ದುಕೊಂಡು ಕುಟುಂಬದಲ್ಲೇ ಇದ್ದುಕೊಂಡು ಇಕ್ಕಟ್ಟುಗಳಿಗೆ ಹೊಂದಿಕೊಳ್ಳುತ್ತಾ ಇಕ್ಕಟ್ಟುಗಳನ್ನು ಮೀರ್ತಾ ಬೆಳೆಯಬೇಕಾದಂಥ ಅವಶ್ಯಕತೆ ಇದೆ. ಆ ರೀತಿ ಎಲ್ಲವನ್ನು ಮಹಿಳೆ ಮಾಡ್ತಾ ಮತ್ತು ಆಮೇಲೆ ಬರೀತಾ ಇದು ಮಾಡ್ತಾ ಇದ್ದಾಳೆ. ಹೀಗೆ ಆಮೇಲೆ ಇದಿಷ್ಟನ್ನು ಹೇಳ್ತಾ ಒಂದು 3 ನೆಲೆಗಳನ್ನು ಮಾತ್ರ ಟಚ್ ಮಾಡಿದ್ದೆ ನಾನು. 12 ನಿಮಿಷ ನಿಮಗೆ ಅಂಥೇಳಿ ಅವಕಾಶ ಕೊಟ್ಟಿದ್ದರು. ಈಗಾಗಲೇ 10 ನಿಮಿಷ ಆಗಿದೆ. ಭವ್ಯ ಅವರು ಹಿಂದ್ಗಡೆಯಿಂದ ಸನ್ನೆ ಮಾಡಿದ್ದಾರೆ. ಹಾಗಾಗಿ ನಂದು ಒಂದು ಪದ್ಯ, ಮಹಿಳೆಗೆ ಸಂಬಂಧಪಟ್ಟಂಥ ಕವಯತ್ರಿ ನಾನು. ಹಾಗಾಗಿ ಒಂದು ಪದ್ಯ ಓದಿ ನನ್ನ ಮಾತನ್ನು ಮುಗಿಸ್ತೇನೆ. ಪದ್ಯದ ಹೆಸರು ಹಿಂದೊಮ್ಮೆ ನಾನು ಹೆಣ್ಣಾಗಿದ್ದೆ, ನಾನೊಂದು ಮರ. ಹಿಂದೊಮ್ಮೆ ಹೆಣ್ಣಾಗಿ ಹುಟ್ಟಿ ಬೆಂಕಿಯಿಂದ ಬಾಣಲೆಗೂ ಪುನಃ ಬೆಂಕಿಗೂ ಜಿಗಿವ ತಲಾಂತರದ ರೂಢಿಯನ್ನು ಪರಿಪಾಲಿಸಿಕೊಂಡು ಬಂದವಳು. ದೇಶಾಂತರಕ್ಕೆ ಹೋದ ಮಕ್ಕಳು ಕೊನೆಯ ಬಾರಿ ಕಣ್ತುಂಬ ನೋಡಲು ದಕ್ಕದ ನಿಟ್ಟುಸಿರನ್ನು ಹಾಗೆಯೇ ಬೈತಿಟ್ಟು ಕ್ಷಯಪೀಡಿತ ಎದೆಗೂಡಿನೊಂದಿಗೆ ಕೆಮ್ಮಿ ಗಂಟಲು ಕಟ್ಟಿ ಸತ್ತವಳು. ಹೆಣ್ಣೆಂದರೆ ಕೇವಲ ಒಂದು ಹೆಣ್ಣು. ಧರ್ಮದ ಬಗ್ಗೆ ಸುಮ್ಮನೆ ಯಾಕೆ ತಲೆ ಕೆಡಿಸಿಕೊಳ್ಳುವಿರಿ? ಒಡಕು ಹಿಮ್ಮಡಿ ಮಾಯಲು ಬಿಡದೆ ಸದಾ ಭೀತಿಯ ಬಿಚ್ಚಿಗೊಡಲೆ ಹಿಡಿದು ಹೆಣ್ಣುಗಳ ದುಡಿಸಿಕೊಂಬುದು ಎಲ್ಲ ಧರ್ಮಗಳ ಜನ್ಮಸಿದ್ಧ ಹಕ್ಕು. ಬುರ್ಕಾಗಳು, ಗೌನುಗಳು, ತರಹೇವಾರಿ ಬಣ್ಣದ ಸೀರೆಗಳು ಮರೆ ಮಾಡುತ್ತವೆ ನಮ್ಮ ಒಣ ಕೆಮ್ಮುಗಳನ್ನು, ಸರ್ಪ ಸುತ್ತುಗಳನ್ನು, ನೆರೆ ಹಾವಳಿಯಂತಹ ಮಾಸಿಕ ಸ್ರಾವಗಳನ್ನು, ಅವರದೇ ಮಕ್ಕಳಿಗೆ ತಾಯಾದ ಜೋಲು ಬಿದ್ದ ಹೊಟ್ಟೆಗಳನ್ನು, ಮತ್ತದರ ಮೇಲಿನ ಆಕಾರ ಕೆಟ್ಟ ಮೊಲೆಗಳನ್ನು. ಆದರೆ ಈಗ ನಾನೊಂದು ಸುಂದರ ಮರ. ಏಕಾಂತದ ಬೆತ್ತಲೆಯನ್ನು ಲೋಕಾಂತಕ್ಕೆ ಹರಡಿ ಬಿಡು ಬೀಸಾಗಿ ಬಯಲು ಆಲಯದಲ್ಲಿ ನಿಂತಿದ್ದೇನೆ. ಒಂದು ಹಿಡಿ ಸುಡುವ ಬೀಜವನ್ನು ಒಡಲೊಳಗಿಟ್ಟುಕೊಂಡ ಅಗ್ನಿ ಕನ್ಯೆಯರು ನನ್ನ ಬಿರುಸು ತೊಗಟೆಯ ಮರೆಗೆ 4 ಹನಿ ಕಣ್ಣೀರು ಸುರಿಸಲು ಬರಲಾರಂಭಿಸಿದಂದಿನಿಂದ ಜಾತಿಗುಟ್ಟಿದ ಬಿಕನಾಸಿ ಬಂಡರಿಗೆ ನೆರಳು ನೀಡುವ ಕೆಲಸ ನಿಲ್ಲಿಸಿದ್ದೇನೆ. ಅವರ ಗರಗಸಗಳು ನನ್ನ ಸ್ಪರ್ಶಿಸುವ ಮೊದಲೇ 1000 ಹೋಳಾಗಿಸುವ ಬೇತಾಳವಿದ್ದೆ ಕಲಿತಿದ್ದೇನೆ. ಸುಟ್ಟರೂ ಹೂಳಿದರೂ ನಾನೊಂದು ಚಂದದ ಮರವಾಗುವುದ ತಪ್ಪಿಸಲಾಗಲಿಲ್ಲ ಈ ಸಾವಕೆಡುವ ಗಂಡಸರಿಗೆ. ಸಸ್ಯಗಳು ಚಲಿಸುವುದಿಲ್ಲ, ಬೆಳಗು ಬೈಗು ಪಾಠ ಓದುತ್ತಿವೆ ಮಕ್ಕಳು. ಕೇಳಿಸಿಕೊಳ್ಳಿ, ಹಿಂದೊಮ್ಮೆ ನಾನು ನಿಮ್ಮೆಲ್ಲರ ಅಜ್ಜಿಯೋ ಮುತ್ತಜ್ಜಿಯೋ ಆಗಿದ್ದೆ. ಉಕ್ಕಲಾರದ ಬಿಕ್ಕುಗಳನ್ನು ಕೆಂಡದೊಲೆಯಲ್ಲಿ ಹುಗಿದಿಟ್ಟು ಕೆಮ್ಮಿ ಸತ್ತಿದ್ದೆ. ಯಾವ ಶಾಲೆಯಲ್ಲೂ ವಿಜ್ಞಾನ ಜನ್ಮಾಂತರದ ಪಾಠವನ್ನು ಕಲಿಸುವುದಿಲ್ಲ. ಆದರೆ ನನಗೆ ಚೆನ್ನಾಗಿ ನೆನಪಿದೆ, ನಾನು ಹಿಂದೊಮ್ಮೆ ಹೆಣ್ಣಾಗಿದ್ದೆ. ಬೆಂಕಿಯಿಂದ ಬಾಣಲೆಗೂ ಬಾಣಲೆಯಿಂದ ಬೆಂಕಿಗೂ ಜಿಗಿಯುತ್ತಿದ್ದೆ. ಈಗ ನಾನೊಂದು ಚಂದದ ಮರ. ಥ್ಯಾಂಕ್ ಯು. ಪದ್ಯ ಕೇಳಿಸಿದ್ದಕ್ಕೆ ಮತ್ತು ಸ್ತ್ರೀ ಸಂವೇದನೆಯ ನೆಲೆಗಳನ್ನು ವಿಷಯಪೂರ್ಣವಾಗಿ ಕಟ್ಟಿಕೊಟ್ಟದ್ದಕ್ಕೆ ರೇಣುಕಾ ರಾಮಾನಂದ್ ಅವರಿಗೆ ಧನ್ಯವಾದಗಳು. ಈಗ ಪಿ ಚಂದ್ರಿಕಾ ಅವರು. ಡಾಕ್ಟರ್ ಪಿ ಚಂದ್ರಿಕಾ ಅವರು ಕನ್ನಡ ಸಾಹಿತ್ಯ ವಿಮರ್ಶೆಯ ಐತಿಹಾಸಿಕ ಅಧ್ಯಯನಕ್ಕಾಗಿ PhD ಪದವಿಯನ್ನು ಪಡೆದಿದ್ದಾರೆ. ಸಿನಿಮಾ, ಧಾರಾವಾಹಿ, ಕಿರುಚಿತ್ರಗಳ ನಿರ್ದೇಶನ, ನಿರ್ಮಾಣ, ನಿರ್ವಹಣೆ ಜೊತೆಗೆ ಅಭಿನವ ಚಾತುರ್ಮಾಸಿಕ ಪತ್ರಿಕೆಯ ಸಹ ಸಂಪಾದಕಿಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಸಮಿತಿಯ ಸದಸ್ಯೆಯಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ನಿಮ್ಮ ಚರಿತ್ರೆಯಲ್ಲಿ ನಮಗೆ ಜಾಗವಿಲ್ಲ, ಸೂರ್ಯಗಂಧಿ ಧರಣಿ, ಜುಗಲ್ಬಂದಿ ಕವಿತೆಗಳು, ತಾಮ್ರವರ್ಣದ ತಾಯಿ ಇವರ ಕವಿತಾ ಸಂಕಲನಗಳು, ಇನ್ನು ನನ್ನೊಳಗಿನ ನಿನ್ನ ಕಥೆಗಳು, ಭಿನ್ನ ವಿಭಿನ್ನ, ಯಾರ ಜಪ್ತಿಗೂ ಸಿಗದ ನವಿಲುಗಳು, ಆಕಾಶದಗಲ, ನಗುವಿನ ಅವಧೂತ ಮುಂತಾದವು ಇವರ ಗದ್ಯ ಬರಹಗಳ ಸಂಕಲನಗಳು. ಇವೇ ಸಾಹಿತ್ಯ ಕೃಷಿಗಾಗಿ ಪ್ರತಿಷ್ಠಿತ ಅಮ್ಮ ಪ್ರಶಸ್ತಿ, ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ, GSS ಕಾವ್ಯ ಪ್ರಶಸ್ತಿ, ನರಹಳ್ಳಿ ಪ್ರಶಸ್ತಿ ಸೇರಿದಂತೆ 10 ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ.
ಅಕಾಡೆಮಿಕ್ ಮತ್ತು ಅಕಾಡೆಮಿಕ್ ವಲಯದ ಆಚೆ ಎರಡೂ ಕಡೆ ಇವರು ಗ್ರಹಿಸಿಕೊಂಡಿರುವಂತಹ ಹೆಣ್ಣೊಳ ನೋಟಗಳ ಒಳನೋಟಗಳನ್ನು ತಿಳಿಯುವ ಸಮಯ. ಈಗ ಪಿ ಚಂದ್ರಿಕಾರವರು. ಎಲ್ಲರಿಗೂ ನಮಸ್ಕಾರ. ಹಾಸನಕ್ಕೆ ಬರೋದು ಅಂತ ಹೇಳಂದರೆ ನನಗೆ ಬಹಳ ಸಂತೋಷ. ಯಾಕೆ ಅಂತ ಹೇಳಂದರೆ ನಾನು ಓದಿದ್ದೆಲ್ಲ ಪಾಳ್ಯದಲ್ಲೇ. ಎ ವಿ ಕೆ ಕಾಲೇಜಲ್ಲಿ ನನ್ನ ಮೊದಲ PUCಯನ್ನು ಕೂಡ ನಾನು ಮುಗಿಸಿದ್ದೆ. ಹಾಗಾಗಿ ನನಗೆ ತವ್ರ ಮನೆಗೆ ಬಂದಷ್ಟೇ ಖುಷಿಯಾಗುತ್ತೆ. ಸ್ನೇಹಿತರೆ, ಈಗ ಇಬ್ಬರೂ ಮಾತಾಡಿದ್ದನ್ನು ನೀವು ಕೇಳಿದ್ರಿ. ಎರಡು ಮಾದರಿಗಳೇನೆ. ಸಂಧ್ಯಾರಾಣಿ ಅವರ ಬೇರೆ ಬೇರೆ ಕ್ಷೇತ್ರದ ಒಳಗೆ ಅವರಿಗಿರುವಂತಹ ಅನುಭವದ ಮೂಲಕ ತಮ್ಮ ಮಾತುಗಳನ್ನ ವಿಸ್ತಾರ ಮಾಡಿದರು. ರೇಣುಕಾ ರಾಮಾನಂದ ಇಡೀ ಕನ್ನಡ ಚರಿತ್ರೆಯ ಸಾಹಿತ್ಯ ಚರಿತ್ರೆಯಲ್ಲಿ ಹೆಣ್ಣಿನ ಕೆಲವು ಸೆಲೆಗಳು ನೆಲೆಗಳು ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡಿದರು. ನಿಜ, ನಮ್ಮದೇ ಚರಿತ್ರೆಯನ್ನು ನಾವು ಕಟ್ಟಿಕೊಳ್ಳಬೇಕಿರುವಂತಹ ಅನಿವಾರ್ಯತೆ ಇವತ್ತಿದೆ. ಯಾಕೆ ಅಂದರೆ ಚರಿತ್ರೆಯ ಪುಟಗಳಲ್ಲಿ ನಾವು ಯಾವತ್ತೂ ಬರೋದಿಲ್ಲ. ಚರಿತ್ರೆ ಒಳಗೆ ನಾವು ಬರದೇ ಇರುವವರು, ಆದರೆ ಪ್ರಖರವಾಗಿರುವಂತಹ ಚರಿತ್ರೆಯನ್ನು ಹೊಂದಿದಂತಹವರು. ನಾವು ಈ ಜಗತ್ತಿಗೆ ಏನನ್ನು ಕೊಟ್ಟಿವಿ ಅನ್ನುವುದನ್ನೇ ಈ ಜಗತ್ತು ಮರೆ ಮಾಡುವಾಗ ನಮ್ಮನ್ನು ನಾವು, ನಮ್ಮ ಅಸ್ತಿತ್ವವನ್ನು, ಸ್ತ್ರೀತನದ ಅಸ್ಮಿತೆಯನ್ನು ಹೇಳಲಿಕ್ಕೆ ನಾವು ಈ ಬರಹಗಳನ್ನು ಒಂದು ಮಾಧ್ಯಮವನ್ನಾಗಿ ನಾವು ಮಾಡಿಕೊಂಡು ಇವತ್ತು ಬರಿತಾ ಇದ್ದೀವಿ. ನನಗೆ ಯಾವಾಗಲೂ ಬರಹ ಅಂತ ಅಂದ ತಕ್ಷಣ ನೆನಪಾಗೋದೇನಂತ ಹೇಳಂದರೆ, ನಿರೀಕ್ಷಿತ ಸಂಗತಿಗಳ ಎದುರಿಗೆ ನಾನು ಅನಿರೀಕ್ಷಿತವಾಗಿ ನಿಂತಹ ಒಂದು ಅನುಭವ ಅಂತ ಅನ್ನಿಸ್ತಾ ಇರುತ್ತೆ. ಅಂದರೆ ಇಡೀ ಜಗತ್ತು ನನ್ನನ್ನು ನೀನು ಹೀಗಿರಬೇಕು ಅಂತ ಇರುವಾಗ ನಾನು ಹಾಗಿಲ್ಲ, ನಾನಿರೋದೇ ಹೀಗೆ ಅನ್ನೋದನ್ನು ನಾನು ನನ್ನ ಕ್ರಿಯೆಯ ಮೂಲಕ ತೋರಿಸ್ದೇ ಇರಬಹುದು, ಆದರೆ ನನ್ನ ಬರವಣಿಗೆಯ ಮೂಲಕ ನಾನು ತೋರಿಸಲೇಬೇಕಾಗತ್ತೆ. ಸೊ ಇದೊಂದು ಬಹಳ ದೊಡ್ಡ ಜವಾಬ್ದಾರಿಯ ಕೆಲಸ ಅಂತ ಅಂದ್ಕೊಳ್ತೀನಿ. ನನಗೆ ಒಂದು ಈ ಜಗತ್ತು ನನ್ನನ್ನು ಸದಾ ಪರಿವರ್ತನೆಗೆ ಒಳಗಾಗು ಅಂತ ಹೇಳ್ತಾ ಇರುವಾಗ ನನಗೆ ಕೆಲವು ಜಾನಪದ ಸಂಗತಿಗಳು ನೆನಪಾಗುತ್ತೆ. ರಾಗಿ ಕಣವನ್ನು ಮಾಡುವಾಗ ನಮಗೆ ರಾಗಿ ಕಣದಿಂದ ಹೊರಗೆ ಇರುವಾಗ ಅದು ಗಂಡು ಧಾನ್ಯ ಅಂತ ಕರಿತೀವಿ. ಅದಕ್ಕೆ ಕೃಷ್ಣ ರಾಮ ಎಲ್ಲವನ್ನೂ ಕೂಡ ನಾವು ಆರೋಪ ಮಾಡ್ತೀವಿ. ಒಂದು ಸಲ ಕಣ ಮಾಡಿ ಅಲ್ಲಿ ಪೂಜೆ ಮಾಡುವಾಗ ಮೇಟಿ ದೇವರನ್ನು ನಿಲ್ಲಿಸ್ಬಿಟ್ಟು ಅದರ ಸುತ್ತ ರಾಗಿಯನ್ನು ಹಾಕಿದ ತಕ್ಷಣವೇ ರಾಗಿ ರಾಗಮ್ಮ ಆಗಿಬಿಡುತ್ತೆ. ಅಂದರೆ ತನ್ನ ಮೂಲ ರೂಪ ಏನಿದೆ, ಇದು ಮಾತೃಮೂಲವಾಗಿರುವಂತಹ ಸಂಸ್ಕೃತಿ ನಮ್ಮದು, ಅದರ ಮೂಲ ಸ್ವರೂಪದಲ್ಲಿ ಪ್ರಕಟ ಆಗಿಬಿಡುತ್ತೆ. ನಮಗೆ ಗ್ರೀಕ್ನ ಎಲ್ಲ ಪುರಾಣ ದೇವತೆಗಳು ಕೂಡ ಮೂಲದಲ್ಲಿ ಹೆಣ್ಣಾಗಿದ್ದು ಆಮೇಲೆ ಗಂಡಾಗಿರೋದು. ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆಯಾಗಿ ನಮಗೆ ಸಿಗೋದು ಮಳೆಯ ದೇವತೆಗೆ ಸ್ತನಗಳಿದೆ. ಅದು ಗಂಡು ದೇವ ಆಗಿ ಕೂಡ ಪರಿವರ್ತನೆ ಆದ ಮೇಲೂ ಕೂಡ ಅದಕ್ಕೆ ಸ್ತನಗಳಿದೆ. ಸ್ತನ ಅನ್ನುವುದು ಫಲವಂತಿಕೆಯನ್ನು ಹೇಳುವಂತಹ ಒಂದು ಸಂಗತಿ ಅದು. ಸೊ ಹಾಗೆ ನನ್ನನ್ನು ಪರಿವರ್ತನೆ ಆಗು ಅಂತ ಹೇಳಂದು ಹೊರಗಿನ ಒತ್ತಡಗಳಿದ್ದಾಗ ಕೂಡ ನನ್ನ ಮೂಲದಲ್ಲಿ ನಾನಾಗುವ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆಗೆ ಒಳಗಾಗ್ತಾನೆ ಇರ್ತೀನಿ. ಬಹಳ ಹಿಂದೆ ನನಗೊಂದು ಕನಸು ಬಿದ್ದಿತ್ತು. ಆ ಕನಸನ್ನು ನಾನು ಯಾಕೆ ನೆನೆಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಆ ಕನಸಲ್ಲಿ ನಾನು ಒಂದು ದೊಡ್ಡ ಮರಳುಗಾಡಲ್ಲಿದ್ದು ಯಾರಿಗೋ ಹೇಳ್ತಾ ಇದ್ದೀನಿ, ಇಲ್ಲೊಂದು ದೊಡ್ಡ ನದಿ ಹರಿತಾ ಇದೆ ಅಂತ ಇಲ್ಲಿ ಒಂದು ದೊಡ್ಡ ನದಿ ಹರಿತಾ ಇತ್ತು, ಅಂತಹ ಎಲ್ಲ ಕುರುಹುಗಳು ಇದೆ, ನೋಡಿ ಅಂತ ತೋರಿಸುವಾಗ ಅಲ್ಲೊಂದು ಪುಟ್ಟ ಮೀನು ಆ ಮರಳುಗಳನ್ನು ಸೀಳಿಕೊಂಡು ಹೊರಗಡೆಗೆ ಬಾಯಿಟ್ಟ ತಕ್ಷಣವೇ ನಾನು ಅಲ್ಲಿ ಅಕ್ಕಪಕ್ಕ ಇದ್ದವ್ರಿಗೆ ನಾನು ಹೇಳ್ತೀನಿ, ಇದಕ್ಕೆ ಒಂದು ಚೂರು ನೀರನ್ನು ಹಾಕಿ ಅಂತ ನೀರನ್ನು ಹಾಕಿ ಅದನ್ನು ಬದುಕಿಸ್ಬೇಕು ಅಂತ ಸೊ ಅಷ್ಟೊತ್ತಿಗೆ ಯಾರೋ ಹೋದರು, ಇನ್ನೇನದು ಸತ್ತು ಹೋಗುತ್ತೆ, ಈ ನದಿ ಬತ್ತಿ ಹೋಗಿರುವ ನದಿ ಈಗ ಉಕ್ಕಿ ಬರಬಾರದಾ ಅಂತ ಆ ಮೀನನ್ನು ಉಳಿಸ್ಲಿಕ್ಕೆ ಆ ನದಿ ಉಕ್ಕಿ ಬರಬಾರದಾ ಅಂತ ನಾನು ಕೇಳ್ಕೊಳ್ತೀನಿ. ನನ್ನ ಆ ಮಾತು ಪ್ರಾರ್ಥನೆಯ ಹಾಗೆ ಕೇಳ್ತೋ ಏನೋ, ಆ ನದಿ ಭೂಗರ್ಭವನ್ನು ಸೀಳ್ಕೊಂಡು ಹೊರಗಡೆಗೆ ಬಂದುಬಿಡುತ್ತೆ. ಮೊನ್ನೆ ರಾಜಸ್ಥಾನದಲ್ಲಿ ಉಕ್ಕಿ ಹರಿದಂತಹದ್ದು, ಅದು ಸರಸ್ವತಿ ನದಿ ಹೌದೋ ಅಲ್ವೋ ಗೊತ್ತಿಲ್ಲ, ಆದರೆ ಆ ನದಿಯ ಹರಿದಿದ್ದ ರೀತಿ ನೋಡಿದ ತಕ್ಷಣ ನನಗೆ ಇದು ನೆನಪಾಯಿತು.
ಹೀಗೆ ಕನಸು ನೆನಪಾಯಿತು. ಅಂದರೆ ಪಾಲನೆಯ ಬಹುದೊಡ್ಡ ಶಕ್ತಿಗೆ ಇರುವ ಪ್ರಾರ್ಥನೆ ಏನಿದೆ ಅದು ಯಾವತ್ತೂ ಸುಳ್ಳಾಗೋದಿಲ್ಲ. ಅಂತಹ ಒಂದು ಪ್ರಾರ್ಥನೆಯ ಜೊತೆಗೆ ನಮ್ಮ ಎಲ್ಲ ಬರಹಗಳು ಇರುತ್ತೆ. ಮತ್ತು ನಾವೆಲ್ಲರೂ ಕೂಡ ಅದಕ್ಕೋಸ್ಕರ ತುಡಿತಾ ಇರ್ತೀವಿ, ಸದಾಕಾಲಕ್ಕೂ ತುಡಿತಾ ಇರ್ತೀವಿ. ಕೆಲವ್ರು ಕೇಳ್ತಾರೆ ಹೀಗೆ ಏನು ಮಹಿಳಾ ಸಂವೇದನೆ ಅಂತ ಹೇಳಂದ್ರೆ ಏನು, ಎಲ್ಲರಿಗೂ ಸಮಾನವೇ ತಾನೇ, ನಿದ್ದೆ, ಹಸಿವು, ಮೈಥುನ ಎಲ್ಲವೂ ಸಮಾನವೇ ಆಗಿದ್ದಾಗ ಯಾಕೆ ನೀವು ಈ ಥರದ್ದೇನು ಸ್ತ್ರೀ ಸಂವೇದನೆ ಅನ್ನುವಂಥ ವಿತಿನ್ ಕೋಟ್ಸಲ್ಲಿ ನೀವು ಮಾತಾಡ್ತೀರಾ ಅಂತ ಹೇಳಂದು ಎಷ್ಟೋ ಜನ ನನ್ನ ಕೇಳಿದ್ದಾರೆ. ಬಹಳ ದೊಡ್ಡ ಕವಿಗಳೊಬ್ಬರು ಕೂಡ ನನ್ನ ಕೇಳಿದರು. ಆದರೆ ನಾನು ಹೇಳಿದೆ, ಒಡಲ ಸತ್ಯಗಳಿದೆಯಲ್ಲ, ಆ ಒಡಲ ಸತ್ಯಗಳನ್ನು ಪ್ರಕೃತಿ ನಮಗೆ ಇಟ್ಟಿರುವಂತಹದ್ದು. ಒಂದು ಮಗು ನನ್ನ ಹೊಟ್ಟೆಯನ್ನು ಪ್ರವೇಶಿಸಿದಾಗ ಏನಾಯಿತು ಅನ್ನುವುದನ್ನು ಯಾರೂ ಹೇಳಲಿಕ್ಕಾಗೋದಿಲ್ಲ. ಕೆಲವರು ಹೇಳ್ತಾರೆ ಒಂದು ಕವಿತೆಯನ್ನು ಬರೆಯುವುದು ಅಂದರೆ ಹೆರಿಗೆ ಬೇನೆಯ ಹಾಗೆ ಅಂತ ಹೇಳಂತಾರೆ. ಖಂಡಿತ ಅಲ್ಲ. ಹೆರಿಗೆ ಬೇನೆ ಎನ್ನುವುದು ದೈಹಿಕವಾಗಿರುವಂತಹ ಅನೇಕ ಪ್ರಕ್ರಿಯೆಗಳ ಜೊತೆಗೆ ಸೇರಿರುವಂತಹದ್ದು. ಹಾಗಾಗಿ ಅದು ಸಾಧ್ಯ ಆಗೋದಿಲ್ಲ ಹಾಗೆ ಹೇಳಲಿಕ್ಕೆ ಅಂತ ಹೇಳಂದು ಅಂದ್ಕೊಳ್ತೀನಿ. ಹೀಗೆ ಉಕ್ಕಿ ಹರಿದ ನದಿ ಏನಿದೆ, ಆ ನದಿಯ ಹಿಂದೆ ಒಂದು ಸಣ್ಣ ಕಥೆ ಇದೆ. ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಯಾಕೆ ಆಯಿತು ಅಂತ ಹೇಳಂದು. ಗುಪ್ತಗಾಮಿನಿ ಆಗುವುದಕ್ಕೆ ಕಾರಣ ವ್ಯಾಸ ಮತ್ತು ಗಣಪತಿ ಇಬ್ಬರೂ ಮಹಾಭಾರತವನ್ನು ಬರೀತಾ ಕೂತಿರ್ತಾರೆ. ಆವಾಗ ವ್ಯಾಸನಿಗೆ ಈ ನದಿಯ ಆರ್ಭಟದಲ್ಲಿ ಗಣಪತಿಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಬರೀಲಿಕ್ಕಾಗ್ತಾ ಇಲ್ಲ ಅಂತ ಹೇಳಂದು ಅನಿಸುತ್ತೆ. ಆಗ ಅವನು ಶಾಪನ ಕೊಟ್ಬಿಡ್ತಾನೆ, ನೀನು ಬೋರ್ಗರಿಯದೆ ಇರುವ ಹಾಗಾಗಲಿ, ಗುಪ್ತಗಾಮಿನಿಯಾಗಿಬಿಡು, ನೀನು ಹೊರಗಡೆಗೆ ಕಾಣಿಸ್ಲೇಬೇಡ ಅಂತ ಹೇಳೋದು. ಆಗ ಗುಪ್ತಗಾಮಿನಿಯಾದಂತಹ ಆ ಸರಸ್ವತಿ ನದಿ ಅದು ಈಗ ಮೇಲೆ ಬಂತು ಅನ್ನುವುದು ಎಷ್ಟು ನಿಜವೋ ಇಲ್ಲವೋ ಗೊತ್ತಿಲ್ಲ. ಆದರೆ ಒಂದು ಹೆಣ್ಣಿನ ಮಾತುಗಳನ್ನು ಶತಮಾನಗಳಿಂದಲೂ ತುಳಿತಾ ಏನು ಬಂದಿದ್ರೋ ಅದು ಗುಪ್ತಗಾಮಿನಿಯಾಗೇ ಇತ್ತು. ಗುಪ್ತಗಾಮಿನಿಯಾಗೇ ಜಗತ್ತನ್ನು ಪೊರಿತಾ ಇತ್ತು, ಜಗತ್ತನ್ನು ಸಲಹುತ್ತಾ ಇತ್ತು. ಅದು ಈಗ ಹೊರಗಡೆಗೆ ಬಂದಿದೆ. ನಾವೆಲ್ಲರೂ ಕೂಡ ನಮಗೆ ಮಾತು ಸಿಕ್ಕಿದೆ. ಎಂಥ ದೊಡ್ಡ ಅದೃಷ್ಟ ಅದು. ಮಾತು ಸಿಕ್ಕಿದೆ ಅನ್ನುವುದು ಎಂತಹ ದೊಡ್ಡ ಅದೃಷ್ಟ. ನನಗೆ ಬಹಳ ಸಣ್ಣ ವಯಸ್ಸಲ್ಲಿ ಒಂದು ಆಸೆ ಇತ್ತು, ಒಂದು ಪಕ್ಷಿ ನನ್ನ ಕೈಯಲ್ಲಿರಬೇಕು ಅಂತ ಹೇಳಂದು. ಯಾವ ಪಕ್ಷಿನೂ ಕೈಗೆ ಸಿಗ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದೆ, ನಾನು ಹೋಗಿಬಿಟ್ಟು ಆ ಹಸಿರು ಎಲೆಗಳನ್ನೆಲ್ಲ ಹರ್ಕೊಂಡು ಬಂದುಬಿಟ್ಟು ಅದನ್ನು ಅರೆದ್ಬಿಟ್ಟು ಅದನ್ನು ಸೋಸಿ ಅದರೊಳಗಡೆಗೆ ಪೇಪರನ್ನು ಅದ್ದಿ ಅದನ್ನು ಒಂದು ಪಕ್ಷಿಯ ಹಾಗೆ ನಾನು ಮಾಡ್ತಾಯಿದ್ದೆ. ಆಮೇಲೆ ನನಗೊಂದು ಆಸೆ ಆಗ್ತಾಯಿತ್ತು, ಆ ಪಕ್ಷಿ ಹಾರಬೇಕು ಅಂತ ಹೇಳೋದು, ನನ್ನ ಕೈಲಿರಬಾರ್ದು, ಅದು ಹಾರಬೇಕು ಅಂತ ಹೇಳೋದು. ಹಾಗೆ ಹಾರಬೇಕು ಅಂತ ಹೇಳಂದಾಗ ಏನು ಮಾಡಬೇಕು? ಸೊ ನಾನು ಒಂದು ದಾರಿಯನ್ನು ಕಂಡುಕೊಂಡೆ, ಅದಕ್ಕೆ ದಾರವನ್ನು ಕಟ್ಟಿ ಗಿಡಗಳಿಗೆಲ್ಲ ನೇತು ಹಾಕಿದೆ. ನನ್ನ ಪಕ್ಷಿ ಹಾರ್ತಾ ಇತ್ತು ರೀ. ಎಂತಹ ಅದ್ಭುತವಾದಂತಹ ಆ ಅನುಭವವನ್ನು ನಾನು ಈಗಲೂ ಕೂಡ ಇವತ್ತು ನೆನ್ನೆಯ ಹಾಗೆ ಅನುಭವಿಸ್ತೀನಿ. ನನ್ನ ಬಾಲ್ಯ ನನಗೆ ಕೊಟ್ಟಿದ್ದಿದೆಯಲ್ಲ, ಅದು ತುಂಬ ತುಂಬ ದೊಡ್ಡದು. ನಾವು ಹೀಗೆಲ್ಲ ಮಾತಾಡುವಾಗಲೇ ನಮ್ಮ ಮಾದರಿಗಳನ್ನು ಯಾರ್ಯಾರು ಹೇಗೆ ಫಿಕ್ಸ್ ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ತಿರುಮಲಾಂಬ ಅಂತಹ ದೊಡ್ಡ ಲೇಖಕಿ, ಬಹುಶಃ ಅವರು ಬರೆದಿದ್ದರೆ ಕನ್ನಡದ ಬಹಳ ಮುಖ್ಯವಾದಂತಹ ಲೇಖಕಿಯರಲ್ಲಿ, ಮೊದಲ ತಲೆಮಾರಿನ ಲೇಖಕಿಯರಲ್ಲಿ ಒಬ್ಬರು ಆಗ್ತಾಯಿದ್ರು. ಸೊ ಅವರ ಕೆಲವು ಕಾದಂಬರಿಗಳನ್ನು ಕುರಿತಂತೆ ಮಾಸ್ತಿಯವರು ಮಾಡಿದ ಟೀಕೆ ಏನಿದೆ ಅಂದರೆ, ನಾನು ಭಾವಿಸಿದ್ದು ಮಾತ್ರವೇ ಸಾಹಿತ್ಯ ಅಂತ ಹೇಳಂದು ಏನು ಹೇಳಿದರು, ಅದು ಅಂದರೆ ಅವರ ಸಣ್ಣ ಸಣ್ಣ ಗೆಸ್ಚರುಗಳು, ಅವರ ಕಾದಂಬರಿಯಲ್ಲಿ ಬರುವ ಸಣ್ಣ ಸಣ್ಣ ವಿವರಗಳನ್ನ ಇಟ್ಕೊಂಡು ಮಾಸ್ತಿಯವರು ಅವ್ರಿಗೆ ಪೆಟ್ಟನ್ನು ಕೊಡ್ತಾ ಬರ್ತಾರೆ. ಕೊನೆಗೆ ಅವರು ತಮ್ಮ ಮಾತನ್ನು ಪೂರ್ತಿಯಾಗಿ ನಿಲ್ಲಿಸ್ತಾರೆ. ತಾವು ಸತಿ ಹಿತೈಷಿಣಿ ಅನ್ನುವಂತಹ ಒಂದು ಇದನ್ನೇನು ಪ್ರಕಾಶನ ಸಂಸ್ಥೆಯನ್ನೇನು ಮಾಡಿರ್ತಾರೆ ಅದನ್ನು ನಿಲ್ಲಿಸ್ತಾರೆ, ತಾವು ಬರೆಯುವುದನ್ನು ನಿಲ್ಲಿಸ್ತಾರೆ. ಚೀನಾಮಂಗಳ ಅವರು ಹೋದಾಗ ಅವ್ರನ್ನ ಮಾತಾಡಿಸ್ಲಿಕ್ಕೆ ಯಾವತ್ತೂ ಸತ್ತು ಹೋಗಿದ್ದಾರೆ ಅಂತ ಹೇಳನ್ನುವ ಮಾತನ್ನು ಹೇಳ್ತಾರೆ. ಬಹಳ ನೋವಿನ ಸಂಗತಿ. ಮಾಸ್ತಿಯವರಿಗೆ ಆಮೇಲೆ ಕೂಡ ಅದರ ಬಗ್ಗೆ ಪಶ್ಚಾತ್ತಾಪ ಇಲ್ಲ. ಇದು ಚರಿತ್ರೆಯ ಯಾವ ಪುಟದಲ್ಲೂ ದಾಖಲಾಗಿಲ್ಲ. ಒಬ್ಬ ಗಂಡು ತಾನು ಭಾವಿಸಿದ ಮಾದರಿಗಳೇನಿದೆ ಆ ಮಾದರಿಗಳನ್ನು ಮಾತ್ರವೇ ಮಾದರಿ ಅಂತ ಹೇಳಂದು ಭಾವಿಸಿ ನಮ್ಮ ಮೇಲೆ ಹೇರ್ತಾ ಬಂದಿದ್ದು, ಅದನ್ನು ಸೀಳಿಕೊಂಡು ಆ ಮೇಲಿನ ಎಲ್ಲ ಪದರಗಳನ್ನು ಸೀಳಿಕೊಂಡು ನಾನಾಗೆ ಒಳಗಡೆಗೆ ಏನಿದ್ದೀನಿ ಹಾಗೆ ಪ್ರಕಟ ಆಗುವುದಕ್ಕೆ ನನಗೆ ಬರವಣಿಗೆ ಅನ್ನುವುದು ಬಹಳ ದೊಡ್ಡ ಮಾಧ್ಯಮವಾಗಿ, ಬಹಳ ದೊಡ್ಡ ಅಸ್ತ್ರವಾಗಿ ನನಗೆ ಕಾಣಿಸ್ಕೊಂಡಿದೆ. ಮತ್ತು ನನ್ನ ಎಲ್ಲ ಸೆಲೆಗಳು ಕೂಡ ಬರೀ ಪ್ರತಿಭಟನೆ ಅಲ್ಲ,
ಸಂಧ್ಯಾರಾಣಿ ಹೇಳಿದ ಹಾಗೆ ಇದು ಬರೀ ಪ್ರತಿಭಟನೆ ಅಲ್ಲ, ಪಾಲನೆಯ ಬಹುದೊಡ್ಡ ಶಕ್ತಿಯನ್ನು, ನನ್ನ ಅಸ್ತಿತ್ವವನ್ನು ಮತ್ತೆ ಮತ್ತೆ ಪ್ರೂವ್ ಮಾಡುವಂತಹದ್ದು. ಕುದಿಯಸುರಿನಲ್ಲಿ ಒಂದು ಪ್ರಸಂಗ ಬರುತ್ತೆ, ಆ ಪ್ರಸಂಗನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಆ ಪ್ರಸಂಗದಲ್ಲಿ ಏನಂತ ಹೇಳಂದರೆ, ಬನ್ನಂಜೆ ಗೋವಿಂದಾಚಾರ್ಯರು ಮತ್ತು ಬನ್ನಂಜೆ ರಾಮಾಚಾರ್ಯರ ಮಧ್ಯೆ ಡಾಕ್ಟರ್ ವಿಜಯ ಅವರು ಕೂತ್ಕೊಂಡು ಮಾತುಕತೆಯನ್ನು ನಡೆಸ್ತಾ ಇರುವಾಗ ಅವರೊಂದು ಲೇಖನ ಬರೀಲಿಕ್ಕಿತ್ತು, ನಾನು ಇನ್ನೂ ಲೇಖನ ಬರೆದಿಲ್ಲ ಅಂತ ಹೇಳಂತಾರೆ. ಆಗ ಬನ್ನಂಜೆ ರಾಮಾಚಾರ್ಯರು ಹೇಳ್ತಾರೆ, ನೀನೆಲ್ಲಮ್ಮ ಬರಿತೀಯಾ, ಬರೆಯೋದೆಲ್ಲನೂ ಅವನು ಅಂತ ಹೇಳಂದು ಇನ್ನೊಂದು ಗಂಡಿನ ಕಡೆಗೆ ತೋರಿಸ್ತಾರೆ. ಆಗ ತುಂಬ ಖೇದ ಮತ್ತು ಕೋಪ ಎರಡರಲ್ಲೂ ಡಾಕ್ಟರ್ ವಿಜಯ ಅವರು ಅವರ ಎದುರುಗಡೆಗೆ ನೆನ್ನೆ ಕೂತು ಬರೀತಾರೆ, ಒಂದು ಲೇಖನವನ್ನು ಪೂರ್ತಿ ಮಾಡಿ ಅವ್ರ ಮುಂದೆ ಇಡ್ತಾರೆ. ಅಂದರೆ ನೀವೆಲ್ಲ ಏನನ್ನು ಯೋಚನೆ ಮಾಡ್ತಾ ಇದ್ದೀರಾ, ಗಂಡಸರು ಅಂತ ಹೇಳಿ ಅನ್ನಿಸ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಬಯಸ್ತಾ ಇರುವಂತಹ ಎಲ್ಲರೂ ಏನು ಅಂದ್ಕೊಳ್ತೀರಾ, ನಮಗೆ ಮಾತುಗಳಿಲ್ಲ, ನಮಗೆ ಭಾಷೆ ಇಲ್ಲ, ನೀವು ಕೊಟ್ಟಂಥ ಭಾಷೆಯನ್ನು, ನೀವು ಹೇಳಿದಂತಹ ಮಾತುಗಳನ್ನು ನಾವು ಬಳಸ್ತಾ ಇದ್ದೀವಿ ಅಂತ ಹೇಳಂದು. ಅಲ್ಲ, ನೀವು ಕಲಿಸಿಕೊಟ್ಟ ಮಾತುಗಳನ್ನೇ ನಿಮಗೆ ಅಸ್ತ್ರವನ್ನಾಗಿ ವಾಪಸ್ ಬಿಡ್ತಾ ಇದ್ದೀವಿ ಅಂತ ಹೇಳನ್ನೋದನ್ನು ನೀವು ನಮ್ಮ ಎಲ್ಲ ಬರವಣಿಗೆಗಳಲ್ಲಿ, ನಮ್ಮ ಅಂತ ಹೇಳಂದರೆ ಎದುರುಗಡೆ ಬಾನು ಮುಷ್ತಾಕ್ ಮೇಡಮ್ ಕೂತಿದ್ದಾರೆ, ಅವರನ್ನೂ ಸೇರಿಸಿಕೊಂಡು ನನ್ನನ್ನೂ ಸೇರಿಸಿಕೊಂಡು ಇಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳು ಬರೆಯಲಿ ಬರೀದೇ ಇರಲಿ, ಎಲ್ಲರಿಗೂ ಒಂದು ಅಸ್ತ್ರವಾಗಿ ಭಾಷೆ ಇದೆ. ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ಸಹೃದಯತೆ ಬೇಕಾಗುತ್ತೆ. ಮತ್ತು ನಾವು ಮೇನ್ ಸ್ಟ್ರೀಮಲ್ಲಿ ಇಲ್ಲ ಅಂತ ಹೇಳೋದು ನಾನು ಅಂದ್ಕೊಳ್ಳಲ್ಲ. ನಾನು ಮೇನ್ ಸ್ಟ್ರೀಮಲ್ಲೇ ಇದ್ದೀನಿ, ಮೇನ್ ಸ್ಟ್ರೀಮಲ್ಲೇ ಬರೀತಾ ಇದ್ದೀನಿ. ಗುರುತಿಸ್ಲಿಕ್ಕೆ ಆಗದೆ ಇರುವುದು, ಆ ಥರದ ಕಣ್ಣಿಲ್ಲದೆ ಇರುವುದು ನಿಮ್ಮ ಕೊರತೆ ಅಂತ ಹೇಳೋದು ಅಂದ್ಕೊಳ್ತೀನಿ. ಇಷ್ಟು ಮಾತುಗಳನ್ನು ಕೇಳಿದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿಚಾರಗಳನ್ನು ಅರ್ಥೈಸಿಕೊಳ್ಳುವಿಕೆ ಮತ್ತು ಅದನ್ನು ಪ್ರಸ್ತುತಪಡಿಸುವ ವಿಧಾನದಲ್ಲಿ ಹೊಸದೊಂದು ಆಲೋಚನೆ ಹುಟ್ಟಿಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಮಹಿಳೆಯರ ಬರಹ ಮತ್ತು ಬದುಕಿನ ಬಗ್ಗೆ ಚಿಂತನೆಗೆ ಹಚ್ಚುವ ಒಂದು ಪ್ರಯತ್ನವಾಗಿದ್ದಂತಹ ಈ ಗೋಷ್ಠಿ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತಾ ಈಗ ಗೋಷ್ಠಿಯ ಕಡೆಯ ಹಂತವನ್ನು ನಿರ್ವಹಿಸ್ತಾ ಇದ್ದೀನಿ. ಮುಗಿಸೋ ಮುನ್ನ ಕಡೆ ಮಾತು, ನಾವು ಹೆಣ್ಮಕ್ಳು ರಾಗಿ ಮತ್ತು ಸಾಸಿವೆಯನ್ನು ಒಟ್ಟಿಗೆ ಕಲಿಸ್ಬಿಟ್ಟಿರೋ ಹಾಗೆ ನೋಡಲಿಕ್ಕೆ ಒಂದೇ ಥರ ಕಂಡರೂ ಮೂಲದಲ್ಲಿ ಒಂದೇ ಅಲ್ಲ. ಈ ಕಲಸು ಮಲಸಿನ ವೈವಿಧ್ಯತೆಯನ್ನೇ ನಾವು ನಮ್ಮ ಟ್ರೋಫಿಯಾಗಿ ನೋಡ್ತಾ ಇರೋದ್ರಿಂದ ನಮಗೆ ಅದರ ಆಳದ ಸಂಕಟಗಳು, ಸಮಸ್ಯೆಗಳು ಅಷ್ಟೊಂದು ನೇರವಾಗಿ ಮತ್ತು ಪ್ರತ್ಯೇಕವಾಗಿ ಅರಿವಾಗ್ತಾ ಇಲ್ಲ. ನಮ್ಮಗಳ ನಾವಲ್ಲದ ಹೊರಗಿನ ಸ್ತ್ರೀಲೋಕದ ಅನುಭವಗಳು, ಹೋರಾಟಗಳು, ಪ್ರತಿಭಟನೆಗಳು ಖಂಡಿತವಾಗಿಯೂ ಒಂದೇ ಸಮ ಕಂಡರೂ ಒಂದೇ ತೆರನಾಗಿಲ್ಲ. ಹಾಗಾಗಿ ಹೆಚ್ಚಾಗಿ ಹೆಣ್ಣಿನ ವೈವಿಧ್ಯಮಯ ವ್ಯಕ್ತಿತ್ವದ ಬಹು ಆಯಾಮಗಳ ಸಾಧ್ಯತೆಯನ್ನು ಸಾಹಿತ್ಯದ ಮುಖಾಂತರ ಎನ್ಕರೇಜ್ ಮಾಡಲು ಸಾಧ್ಯವಾದಾಗ ನಮ್ಮ ಬದುಕಿಗೂ ಬರಹಕ್ಕೂ ಘನತೆ ದೊರೆಯುತ್ತೆ. ಅದು ಯಾವತ್ತಿಗೂ ಅದೇ ಬರಹಗಾರ್ತಿಗೆ ಸಿಗಬಹುದಾದ ಅತಿ ದೊಡ್ಡ ಗೌರವ ಮತ್ತು ಪ್ರಶಸ್ತಿ ಅಂತ ಭಾವಿಸ್ತಾ, ಇನ್ನು ಅರ್ಥಪೂರ್ಣ ಮಾತಿಗೆ ಸಾಕ್ಷಿಯಾದ ಸಾಹಿತ್ಯೋತ್ಸವದ ಭರ್ಜರಿ ಓಟಕ್ಕೆ ಶುಭವನ್ನು ಆಶಿಸ್ತಾ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಾಹಿತ್ಯೋತ್ಸವ ಸಮಿತಿಗೆ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.